ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕ ಪದದಂ ದೇವಂ ಸಿದ್ಧಾರೂಢ ಮಹಾನ್ಮಜ. ಪ್ರಿಯ ಪುಣ್ಯಾತ್ಮರೇ, ಮಹಾನುಭಾವರು ಮನುಷ್ಯನ ಜೀವನದ ಬಗ್ಗೆ ಸುಮಾರು ಮಾತುಗಳನ್ನು ಹೇಳಿದ್ದಾರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರಪ್ರಥಮ ಮೊದಲು ಮಾಡುವ ಕೆಲಸವೇನು? ಯಾವ ಜನ್ಮದಲ್ಲಿ ಯಾವುದು ಮಾಡಲಿಕ್ಕೆ ಆಗಿಲ್ಲವೋ ಅದನ್ನು ಮಾಡಲಿಕ್ಕೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿಲ್ಲ. ಅದನ್ನು ಮಾಡಲಿಕ್ಕೆ ಬರ್ತದೆ. ಎಲ್ಲ ಜೀವಿಗಳಲ್ಲಿ ಕಣ್ಣು, ಕಿವಿ, ಕೈಯ, ಕಾಲು ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ. ಪರಂತು ಅವುಗಳ ಸದುಪಯೋಗವನ್ನು ಮಾಡಿಕೊಳ್ಳಲಿಕ್ಕೆ ಅವುಗಳಿಗೆ ಬರುವುದಿಲ್ಲ. ಸಮಸ್ಯೆ ಇದೆ. ಅವು ನೋಡ್ತವೆ, ನಮಗಿಂತ ಚಂದ ನೋಡ್ತವೆ. ಅಷ್ಟು ನೋಡುವ ಸಾಮರ್ಥ್ಯ ನಮಗಿಲ್ಲ. ಮ್ಯಾಲ ಆಕಾಶದೊಳಗೆ ಅರ್ಧ ಕಿಲೋಮೀಟರ್ ಮ್ಯಾಲಿಂದು ಹದ್ದು ಭೂಮಿ ಮೇಲೆ ಏನದ ಅನ್ನೋದು ನೋಡ್ತದೆ. ನಮಗೆ ಕಾಣಂಗಿಲ್ಲ, ಸ್ವಲ್ಪ ದೂರ ಆದ್ರೆ ನಮಗೆ ಕಾಣಂಗಿಲ್ಲ. ಹದ್ದಿಗೆ ಇಷ್ಟು ಕಣ್ಣದವ, ಅಲ್ಲಿಂದೇ ಸರ್ವ ಕೆಳಗಿಳಿದು ತನ್ನ ಬೇಟೆಯನ್ನು ಆಡ್ತದೆ. ಅಷ್ಟು ಕಣ್ಣು ನಮ್ಮ ಸೂಕ್ಷ್ಮ ಇಲ್ಲ. ನಮ್ಮ ಕಣ್ಣಿಗೆ ದುರ್ಬಿನಿ ಹಚ್ಬೇಕಾಗ್ತದೆ, ಅವಕ್ಕೆ ದುರ್ಬಿನಿ ಇಲ್ಲ. ಅದಕ್ಕೆ ಕಿವಿ ನಮಗಿಂತಲೂ ಬಹಳ ಚಲೋ ಅದ. ನಿಮ್ಗೆ ಗೊತ್ತಿರಬೇಕು, ಸರ್ಪಕ್ಕೆ ಕಿವಿ ಇಲ್ಲ. ಕಣ್ಣೇ ಕಿವಿ, ಕಿವಿನೇ ಕಣ್ಣ, ಎರಡೂ ಕಣ್ಣಿಲೇ ಮಾಡ್ತದೆ ಕೆಲಸ. ದೇವ್ರು ಹೆಂಗೆ ಕೊಟ್ಟ ನೋಡಿ. ಕಣ್ಣ ಕಿವಿ ಕೆಲಸನೂ ಮಾಡ್ತದೆ, ಕಣ್ಣಿನ ಕೆಲಸನೂ ಮಾಡ್ತದೆ. ನಿಮ್ಮದು ಕಿವಿನೂ ಕೇಳಂಗಿಲ್ಲ, ಕಣ್ಣು ಕಾಣಂಗಿಲ್ಲ. ಇಂತಹ ಪರಿಸ್ಥಿತಿ ನಮ್ಮದು. ಜಗತ್ತಿನೊಳಗೆ ಸ್ಪರ್ಶ ಜ್ಞಾನ, ಶಬ್ದಜ್ಞಾನ, ರೂಪಜ್ಞಾನ ನಮಗಿಂತಲೂ ಪ್ರಾಣಿಗಳಿಗೆ ಪರಮಾತ್ಮ ವಿಶೇಷವಾಗಿ ಕೊಟ್ಟಿದೆ. ಬಹಳ ವಿಶೇಷ. ಎಲ್ಲಿದ್ದರೆ ಸುಗಂಧವನ್ನು ನೋಡಿ, ವಾಸನ ನೋಡಿ ಇಲಿ ಬರ್ತಾವ. ಎಲ್ಲಿಂದ ಬರ್ತಾವ ಹೆಂಗೆ ಬರ್ತಾವ. ಜಗತ್ತಿನೊಳಗೆ ಮನುಷ್ಯನಿಗೆ ಅಷ್ಟು ಬಾಕಿ ಪ್ರಾಣಿ ಅಷ್ಟು ಕಣ್ಣಿನ ಜ್ಞಾನ ಇಲ್ಲ, ಕಿವಿ ಜ್ಞಾನ ಇಲ್ಲ, ಕೈ ಜ್ಞಾನ ಇಲ್ಲ, ಕಾಲಿನ ಜ್ಞಾನ ಇಲ್ಲ. ಆಮೆಗೆ ಸರಿಸೃಪ ಅಂತ ಅದಲ್ಲ. ಮೈ ತುಂಬ ಕಾಲದ ನೋಡ್ರಿ, ಅದಕ್ಕೆ ನಿಮಗೆ ಎರಡೇ ಕಾಲದ. ಆಮೆಗೆ ಮೈ ತುಂಬ ಕಾಲು, ಅದಕ್ಕೆ ಸರಿಸೃಪ ಅಂತ. ಅದರಿಂದ ನಡೀತದೆ. ನೋಡ್ಬೇಕು. ಜಗತ್ತಿನೊಳಗೆ ಎಲ್ಲಕ್ಕೂ ಕೂಡ ನಮ್ಗಿಂತ ವಿಶೇಷವಾದ ಜ್ಞಾನ ಅದಾವ. ನೋಡುವಲ್ಲಿ, ಕೇಳುವಲ್ಲಿ, ಮುಟ್ಟುವಲ್ಲಿ, ಮೂಷಿಸುವಲ್ಲಿ, ನಡೆಯುವಲ್ಲಿ ಪರಮಾತ್ಮ ಇಷ್ಟು ಅಮೋಘ ಜ್ಞಾನವನ್ನು ಕೊಟ್ಟಿದ್ದಾನೆ. ಅವಕ್ಕೆ ಅಷ್ಟು ಮನುಷ್ಯನಿಗಿಲ್ಲ. ಮನುಷ್ಯ ಏನು ಯಾಕೆ ದೊಡ್ಡ ಒಂದಾರೋ ಗೊತ್ತಿಲ್ಲ. ಅಷ್ಟು ಕಣ್ಣು ಚಲೋ ಇಲ್ಲ, ಅಷ್ಟು ಕಿವಿ ಚಲೋ ಇಲ್ಲ, ಅಷ್ಟು ಕೈಕಾಲು ಚಲೋ ಇಲ್ಲ. ಪರಂತು ಅನ್ಯ ಪ್ರಾಣಿಗಳು ಶಿವ ಪವ ಕೈಲಿ ಮುಂದಿನ ಕಾಲಿ ಹಿಡಿದು ಅಂದ್ರೆ ಬಿಡಂಗಿಲ್ಲ. ನಿಮ್ಮ ಕೈಯಿಂದ ಬಿಡಿಸ್ಕೊಂಡು ಹೋಗ್ತಾರೆ. ಶಿವ ಹುಲಿ ಕೈಯಿಂದ ಬಿಡಿಸ್ಕೊಂಡು ಹೋಗಿ ಸಾಧ್ಯ ಇಲ್ಲ. ಅವ್ನು ಸಿಕ್ಕರೆ ಮುಗಿದೈತಿ. ಇಷ್ಟೆಲ್ಲ ಇದ್ದರೂ ಕೂಡ ನಹಿ ಮನುಷ್ಯ ಶ್ರೇಷ್ಠತರಂ ಕಿಂಚಿದಸ್ತಿ. ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾದ ಜನ್ಮ ಇನ್ನೊಂದು ಇಲ್ಲ. ಎದರೊಳಗೆ ನೋಡುವುದರಲ್ಲಿ ಇಲ್ಲ, ಕೇಳುವುದರಲ್ಲಿ ಇಲ್ಲ, ಉಣ್ಣುವ ತಿನ್ನುವುದರಲ್ಲಿ ಇಲ್ಲ. ನಮ್ಮ ಉಂಡು ಹೊಟ್ಟೆ ಕಡಿತಾವ, ಪ್ರಾಣಿಗಳು ಹೊಟ್ಟೆ ಎಂದು ಕಡಂಗಿಲ್ಲ ಮನುಷ್ಯನಲ್ಲಿ. ಪರಂತು ಯಾಕೆ ಮಹಾತ್ಮರು ಎಲ್ಲರೂ ಕೂಡ ನೈ ಮನುಷ್ಯ ಶ್ರೇಷ್ಠತರಂ ಕಿಂಚಿ
ಶಾಸ್ತ್ರ ತುಳಸಿದಾಸರು ಮನುಜನ ಸಮಾನವಾದ ಇನ್ನೊಂದು ಜನ್ಮನೇ ಇಲ್ಲ ಅಂತಾರೋ. ದೇವತೆಗಳು ಅಲ್ಲ, ದೇವತೆಗಳಿಗಿಂತಲೂ ಮನುಷ್ಯನ ಶರೀರ ಶ್ರೇಷ್ಠ. ಯಾಕೆ? ಇಲ್ಲಿ ಏನು ಬೇಕಾದ್ ಮಾಡಕ್ಕೆ ಬರ್ತದ್ರಿ. ನೀ ಏನಾಗಬೇಕಂತ ಅದು ನೋಡ್ರಿ ಎಷ್ಟು ಚಂದ. ನೀನು ಮಹಾತ್ಮ ಆಗ್ಬೇಕಂತಿ, ಮಹಾತ್ಮ ಅಕ್ಕ ಮಹಾದೇವಿ ಅಲ್ಲಂಪ್ರಭಾವ ಬಸವಣ್ಣ ಬರ್ತದ. ಈ ಶರೀರ ಹೆಂಗದ ನೋಡ್ರಿ. ನೀವು ಪುಣ್ಯ ಕರ್ಮವನ್ನು ಮಾಡಿ ಸದಾ ದಾನ ಧರ್ಮ ಮಾಡಿ ಜಪ ತಪ ಮಾಡಿ ಭಕ್ತಿ ಮಾಡಿ ದೇವರು ಆಗ್ಬೋದು. ನಿಮಗೆ ದೇವರಾಗಿ ಮಾಡುವ ಆಚಾರ್ಯ ಶರಣ. ದೇವರಾಗಿ ಬರ್ತದೆ. ನೀವು ಮನುಷ್ಯರಾಗಿ ಶ್ರೀಮಂತ ಆಗಿ ಬರ್ತದೆ, ಶಾಣೆ ಆಗಿ ಬರ್ತದೆ. ಬರ್ತಾ ಇಲ್ಲ. ಶ್ರೀಮಂತರಾಗಿ ಬರ್ತಾ ಇಲ್ಲ, ಶಾಣ್ಯರಾಗಿ ಬರ್ತದಿಲ್ಲ, ಪುಣ್ಯಾತ್ಮ ಆಗಿ ಬರ್ತಾ ಇಲ್ಲ, ಮಹಾತ್ಮ ಆಗಿ ಬರ್ತಾ ಇಲ್ಲ, ಪರಮಾತ್ಮ ಆಗಿ ಬರ್ತಾ ಇಲ್ಲ, ಕೆಟ್ಟ ಮಾಡಿ ಜೈಲ್ದ ಕುಂಡ್ರಕ್ಕೆ ಬರ್ತದಿಲ್ಲ. ಬರ್ತದೆ. ಎಂಥ ಶರೀರ ಇದು. ನೀ ಏನು ಆಗ್ಬೇಕಂತ ಅದು ದೇವ್ರಾಗ್ಬೇಕಂದ್ರೆ ದೇವ್ರಾಗ. ಅವರು ನಮ್ಮಂಗೆ ಹುಟ್ಟಾರಲ್ಲ, ಅಕ್ಕಮಹಾದೇವ್ ನಮ್ಮಂಗೆ ಹುಟ್ಟ್ಯಾರ, ಬಸವಣ್ಣವ್ರು ನಮ್ಮಂಗೆ ಹುಟ್ಟ್ಯಾರ, ಅಲ್ಲಂಪ್ರಭು ನಮ್ಮಂಗೆ ಹುಟ್ಟ್ಯಾರ, ಸಿದ್ಧಾರೂಢರು ನಮ್ಮಂಗೆ ಹುಟ್ಟ್ಯಾರ. ಹುಟ್ಟ್ಯಾರ ನಮ್ಮಂಗೆ ಅವರು ಮನುಷ್ಯರ ಕೆಲಸ ಮಾಡಿದ್ರು. ಹುಟ್ಟ್ಯಾರ ನಾವು ಅವರಂಗೆ ದನದ ಕೆಲಸ ಮಾಡಿದ್ದೇವೆ. ಸಮಸ್ಯೆ ಇದೆ. ದನದ ಕೆಲಸಕ್ಕಿಂತಲೂ ಹೆಚ್ಚಿಂದ ಏನು ಮಾಡಿದಿ? ಶಾಸ್ತ್ರ ಕೇಳ್ತಾರೆ, ಏನು ಹೆಚ್ಚಿನ ಮಾಡಿ? ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯ ಮೇತತ್ ಪಶುಭಿರ್ನರಾಣ ಧರ್ಮೋ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿ ಸಮಾನ. ಒಂದು ಕೆಲಸ ನೀವು ಮಾಡ್ತೀರಿ ಅಂತ ಮನುಷ್ಯ ಅಂದಾರ ಅಷ್ಟೇ. ಅದೊಂದು ಕೆಲಸ ಬಿಟ್ರಿ ಅಂದ್ರೆ ಪಶುವಿಗೂ ಮನುಷ್ಯನಿಗೂ ಭೇದವನ್ನು ಕುಸರಬಾರದು. ಅಷ್ಟೇ ಅಲ್ಲ, ನಮಗಿಂತ ದನ ಬಹಳ ಚಲೋ. ದನ ಪಾಪ ಮಾಡಂಗಿಲ್ಲ. ಪಾಪ ಮಾಡೋ ಮನುಷ್ಯ, ಸುಳ್ಳು ಹೇಳಂಗಿಲ್ಲ. ಅದು ಸುಳ್ಳು ಹೇಳೋ ಮನುಷ್ಯ. ಕಳ್ತನ ಮಾಡಂಗಿಲ್ಲ. ಅದು ಕಳ್ತನ ಮಾಡೋ ಮನುಷ್ಯ. ಅವನದು ಪಾಪ. ನಿಮ್ಗಿಂತ ಏನು ಕೆಟ್ಟದವು? ಬರೀ ದನ ಅಂತೀರಿ. ಅದು 4 ಕಾಲಿನ ದನ, ಇದು 2 ಕಾಲಿನ ದನ. ಸ್ಪೆಷಲಿ ಅನಿಮಲ್ ಅಂತಾರೆ ಇದಕ್ಕೆ. ಪುಚ್ಛ ವಿಷಾಣ ಹೀನ ದ್ವಿಪಾದ ಪಶು. ಬಾಲುಕೋಡ್ ಇಲ್ಲದ 2 ಕಾಲಿನ ದನ ಅಂದ. ದಕ್ಷಿಣ್ರಿ. ಅದಕ್ಕೆ ಮಹಾನುಭಾವರು ಇಷ್ಟಿದ್ರೂ ಕೂಡ ಏನಂತಾರೆ? ನಹಿ ಮನುಷ್ಯ ಶ್ರೇಷ್ಠ ಕದಂ ಚಿಂತಿದಷ್ಟೇ. ಮನುಷ್ಯನಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಜಗತ್ತಿನೊಳಗೆ ಮತ್ತೊಂದು ದೇಹ ಇಲ್ಲ. ಯಾಕೆ? ಅದು ಮಾಡಿದರೆ ಏನು ಮಾಡಿದರೆ? ಭಗವಂತನ ಕೆಲಸ ಮಾಡಿದ. ಅದು ಅವಕ್ಕೆ ಮಾಡಕ್ಕೆ ಬರಂಗಿಲ್ಲ. ಜಪ ಮಾಡಕ್ಕೆ ಬರಂಗಿಲ್ಲ, ಪ್ರವಚನ ಕೇಳಕ್ಕೆ ಬರಂಗಿಲ್ಲ, ಪೂಜೆ ಮಾಡಕ್ಕೆ ಬರಂಗಿಲ್ಲ, ಏನು ಬರಂಗಿಲ್ಲ ಅವಕ್ಕೆ. ಪ್ರಾಣಿಗಳು ಬರಂಗಿಲ್ಲ. ಮತ್ತು ನಾವು ಅದು ಮಾಡದಿದ್ರೆ ನಿನಗೆ ದನ ಯಾಕೆ ಅನ್ನಬಾರ್ದು? ನನಗ್ಯಾಕೆ ದನ ಅಂತೀರಿ? ನನಗ್ಯಾಕೆ ಕತ್ತೆ ಅಂತೀರಿ? ನನಗ್ಯಾಕೆ ಮಂಗೆ ಅಂತೀರಿ? ನೀವು ಮನುಷ್ಯನ ಕೆಲಸ ಮಾಡಲಿ, ಮಂಗ್ಯನ ಕೆಲಸ ಮಾಡಿದೆ ಮಂಗೆ ಅಂದರು. ದನದ ಕೆಲಸ ಮಾಡಿದೆ ದನ ಅಂದರು. ಕತ್ತಿ ಕೆಲಸ ಮಾಡಿದೆ ಕತ್ತಿ ಅಂದರು. ಅಂದ್ರೆ ಯಾಕೆ? ಅರೆ ಮನುಷ್ಯನಿಗೆ ಸಾರ್ಥಕ ನಾಮಧೇಯ ಅಂತ ಏನೇನು ಕೆಲಸ ಮಾಡ್ತಾರೆ ಅಂತಿರಲಿ. ಅವನಿಗೆ ದಮ್ಮಿದ್ರೆ ಡುಮ್ಮಿಯ ಅಂತಿರಲ್ಲ, ಕರಗದ ಕರಿಯ ಅಂತೀರಿಲ್ಲ. ಇದ್ದದು ನೋಡಿ ಅಂತೀರಿ. ನೀವೇನು ಕೆಟ್ಟ ಅಂದಾರ ಅವರು? ಇದ್ದದು ಅಂದಾರ ಅವರು. ಹಾಗೆ ನಿನಗೂ ಏನಪ್ಪ ಮನುಷ್ಯ ಅಂದಿಲ್ಲ. ದನ ಅಂದ್ರೆ ದನದ ಕೆಲಸ ಮಾಡ್ತೀಯ ಅಂತ ದನ ಅಂದ. ದನದಕ್ಕಿಂತಲೂ ಮತ್ತೊಂದು ಪಶುವಿಗೂ ಮನುಷ್ಯರಿಗೂ ಭೇದವನ್ನು ಉಸರಬಾರದು. ಮನುಷ್ಯನಿಗೂ ದನಕ್ಕೂ ಬ್ಯಾರೆ ಅಂತ ಇಲ್ಲ. ಜಗದ ಕುಂತ್ರ ಮ್ಯಾಲ ಕುಂತ್ರ ಕೆಳಗೆ ಕುಂತ್ರ ಬತ್ಲೆ ಇದ್ರೆ ಅರಿವಿ ಬಿಟ್ರೆ ದನ ಮನುಷ್ಯ ಹಾಕಾನೆ? ಹಂಗಾಗಿಲ್ಲ. ಅರಿವಿ ಮೇಲೆ ಮನುಷ್ಯ ಅನ್ನಂಗಿಲ್ಲ, ಊಟದ ಮೇಲೆ ಮನುಷ್ಯ ಅನ್ನಂಗಿಲ್ಲ, ಬಂಗಾರ ಹಾಕ್ಕೊಂಡ್ರೆ ಮನುಷ್ಯ ಅನ್ನಂಗಿಲ್ಲ, ಮಾಡಿದ ಮೇಲೆ ಇದ್ರೆ ಮನುಷ್ಯ ಅನ್ನಂಗಿಲ್ಲ, ಗಾಡಿ ಮೇಲೆ ತಿರುಗಾಡದ ಮನುಷ್ಯ ಅನ್ನಂಗಿಲ್ಲ. ಅದಕ್ಕೆ ಮನುಷ್ಯ ಅಂತ ಯಾರಿಗೆ ಅಂತಾರೆ? ನಡೆದವನಿಗೆ ಮನುಷ್ಯ ಅಂತಾರೆ. ಮನುಷ್ಯನಾಗಿ ಮನುಷ್ಯನಂಗೆ ನಡಿಬೇಕು. ಮನುಷ್ಯನಾಗಿ ದನದಂಗೆ ನಡೆದ ಅಂತ ಕೇಳಿದರೆ ಅವರು ದನ ಅಂತ ಕರೆದ 2 ಕಾಲಿನ ದನ ಅಂತ ಕರ್ಕೊಂಡು. ಆದ್ದರಿಂದ ಮಹಾತ್ಮರು ನಮಗೊಂದು ಸೂಕ್ಷ್ಮ ಮಾತನ್ನು ಹೇಳ್ತಾರೆ. ಏನು? ಸ್ವಲ್ಪ ವಿಚಾರ ಮಾಡು,
ನನಗೆ ಪರಮಾತ್ಮ ಮನುಷ್ಯ ಯಾಕೆ ಮಾಡ್ಯಾನ? ನನಗೆ ದನಕ್ಕೂ ಪಶುಗಳಿಗೂ ಪಕ್ಷಿಗಳಿಗೂ ಏನು ಅಂತರ? ಅವು ಮಾಡಲಾರ್ದ ಕೆಲಸನ ಏನು ಮಾಡಕತ್ತೀನಿ? ಇಷ್ಟೇ ವಿಚಾರ ಮಾಡೋದು. ಎಲ್ಲರಿಗೂ ಬುದ್ಧಿ ಕೊಟ್ಟ. ನನಗೆ ಮಂಗೆ ಅನ್ಬೇಡ್ರಿ, ದನ ಅನ್ಬೇಡ್ರಿ, ಕತ್ತಿ ಅನ್ಬೇಡ್ರಿ ಅಂತೀರಿ. ಮತ್ತು ಏನು ಕೆಲಸ ಮಾಡಕ್ಕೆ? ಅದಕ್ಕಿಂತ ಬಿಟ್ಟು ಏನು ಕೆಲಸ ಮಾಡಿ? ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯ ಮೇತತ್ ಪಶುವಿರ್ನರಾಣ. ನೋಡ್ರಿ, ಜ್ಞಾನೋ ಹಿತೇಕಾಂ ಅಧಿಕೋ ವಿಶೇಷ ಜ್ಞಾನೇನ ಹೀನ ಪಶುವಿ ಸಮಾನ. ಏನು ಇವೆಲ್ಲ 4 ಸಮಾನ: ಆಹಾರ, ನಿದ್ರಾ, ಭಯ, ಮಕ್ಕಳು ಹಡಿ. ಇವು ಬರೋಬರಿದಾವಿಲ್ಲ? ಬರೋಬರು. ಅದು ನಾವು ಮ್ಯಾಲಿನ ತಿಂತೀವಿ, ಅದು ಕೆಳಗಿನ ತಿಂತದ ಅಷ್ಟೇ. ಅದು ಕಣಕಿ ತಿಂತದ, ನಾವು ಮೇಲೆ ತೆನಿ ತಿಂತೀವಿ. ಬರೋಬರಿಲ್ಲ. ಊಟದಾಗ ನಮ್ಕಿತ್ತ ಶಾಣೆ ದನ ಅದ, ಮನುಷ್ಯ ಇರಂಗಿಲ್ಲ. ನೀವು ಮನುಷ್ಯ ಶಾಣೆ ಅಂತೀರಿ? ಶಾಣೆ ಇಲ್ಲ. ದನಗಳು ಹೊಟ್ಟೆ ಕೆಡಂಗಿಲ್ಲ, ಮನುಷ್ಯನ ಹೊಟ್ಟೆ ಕೆಡ್ತಾನೆ. ಯಾಕೆ? ಹೊಟ್ಟೆ ತುಂಬಿದ್ರು ಉಣ ಇವನೇ. ದನ ನಾಯಿ ಯಾವ ಉಣಂಗಿಲ್ಲ. ನೀವು ಹೊಟ್ಟೆ ತುಂಬ್ತದ್ರೆ ಬೆಕ್ಕಾಟ್ನಿ ಅಂದು ಅದು ಹೋಗ್ಬಿಡುತ್ತದೆ, ನಿಂದ್ರಂಗಿಲ್ಲ, ಹುಚ್ಚು ಕಾಣ್ತಾನಂತ. ಹೊಟ್ಟೆ ತುಂಬುದು ಮ್ಯಾಲ ಉಣಾವ ಯಾರು ಅಂದ್ರೆ ಮನುಷ್ಯನೇ. ಒಂದಿಟ್ಟು ತೋರಿ ಭಾಳ ಚಲೋ ಆಗಿದ್ರಿ ಅಂದ್ರೆ ಅಂತ ತಿಂತಾನೆ. ಪ್ರಾಣಿ ಹಂಗಲ್ಲ, ಬಿಟ್ಟು ಓಡೋಗ್ಬಿಡ್ತದೆ. ನಾಯಿ ನೀವು ಚೊಚ್ಚೊ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ. ಹೊಟ್ಟೆ ತುಂಬದ ಉಣಂಗಿಲ್ಲ ಅಂತ. ಆಹಾರದೊಳಗೆ ನಮ್ಕಿತ್ತ ಶಾಣಿ. ಅದು ಜನ್ಮದಿಂದ ಏನು ತಿನ್ಕೋತ ಬಂದದ ಅದೇ ತಿಂತದ, ಮತ್ತೊಂದು ತಿನ್ನಂಗಿಲ್ಲ. ದನ ಹುಲ್ಲೇ ತಿಂತವ, ಶಿವ ಮಾಂಸನೇ ತಿಂತದ, ಹಸ್ತು ಹುಲ್ಲು ತಿನ್ನಂಗಿಲ್ಲ. ಅದು ತಿಂತವೇನು? ಏನು ಅದೇ ತಿಂತದ, ಅದು ಮತ್ತೊಂದು ತಿನ್ನಂಗಿಲ್ಲ. ಅದು ಮಾಂಸ ತಿನ್ನೋದು ಮಾಂಸ ತಿಂತದ, ಹುಲ್ಲು ತಿನ್ನೋದು ಹುಲ್ಲೇ ತಿಂತದ, ನೀರು ಕುಡಿದು ನೀರೇ ಕುಡಿತದ. ಪ್ರಾಣಿ ಎಂದು ತಮ್ಮದು ಬಿಡಂಗಿಲ್ಲ. ಮನುಷ್ಯ ಏನು ತಿಂತಾನ ಏನು ಕುಡಿತಾನ ಭರೋಸೆ ಇಲ್ಲ. ಅಲ್ಲ, ತಿನ್ನಬಾರ್ದು ತಿಂತಾನೆ, ಏನು ತಿನ್ಬೇಕು ಅದು ಬಿಡ್ತಾನೆ, ಸಿಕ್ಕು ತಿಂತಾನೆ. ಏನು ಕುಡಿಬೇಕು ಅದು ಬಿಡ್ತಾನೆ, ಎಲ್ಲಾನು ಕುಡಿತಾನೆ. ಗೊತ್ತಲ್ಲ, ಬಾಟ್ಲಿ ಮನುಷ್ಯ ಅನ್ಬೇಕದಕ್ಕೆ. ಪರಮಾತ್ಮ ನೇ ಮಾಡ ಯಾರೇ ಮಾಂಸ ತಿನ್ಬೇಕು ಪ್ರಾಣಿಗಳು, ಹುಲ್ಲು ತಿನ್ನಬೇಕು ದನಗಳು, ಅನ್ನ ಊಟ ಬೇಕು ಮನುಷ್ಯ. ಅದೇ ನಿನ್ನ ಬಾಯಿ ಸವಿಗಿ ಏನು ತಿಂತಿ ಅನ್ನೋದು ಭರೋಸಿಲ್ಲ. ಅವು ತಿಂತವ, ನೀವು ತಿಂತಿ. ಅವು ಮುಕ್ಕೋತವ, ನೀನು ಮುಕ್ಕೋತಿ. ಅವು ಕೆಳಗೆ ಮುಕ್ಕೋತಾವ, ನೀವು ಮೇಲೆ ಮುಕ್ಕೋತಿ. ನಿದ್ರಾ ಭಯ ಅವಕ್ಕೂ ಅದ, ನಿನಗೂ ಅದ. ಸಾಹಿತ್ಯನೋ ಅಂತ ಭಯ ನಿನಗೂ ಅದ, ಅವಕ್ಕೂ ಭಯ ಅದ. ಕೈಯಾಗ ಕಲ್ತವ್ರಿಗೆ ನಾಯಿ ಓಡೋಕ್ಕಬಿಲ್ಲ, ಹೊಡಿತಪ್ಪ ಇವತ್ತು ಓಡೋಕ್ಕ, ಅದಕ್ಕೂ ಭಯ ಅದ, ನಿನಗೂ ಭಯ. ಆಹಾರ ನಿದ್ರಾ ಭಯ. ಮಕ್ಕಳು ಹಡಿದ್ರೆ ನಮ್ಕಿಂತ ಅವು ಶಾಣೆ ಅದವ್ರು. ಅಷ್ಟು ಶಾಣೆ ಮನುಷ್ಯ ಇಲ್ಲ, ದನ ಇಲ್ಲ, ಮನುಷ್ಯ ಇಲ್ಲ. ಋತುಕಾಲದಲ್ಲಿ ಸಂಬಂಧ ಮಾಡ್ತಾವ, ಅವು ಮಾಡಿದ. ಮನುಷ್ಯ ಇಂಥ 4 ಮಕ್ಕಳು ಹಡಿದ್ರಾಗ ಇಲ್ಲ, ಅಷ್ಟು ಶಾಣೆ ಇಲ್ಲ. ಮತ್ತು ಮನುಷ್ಯ ಯಾಕೆ ಶಾಣೆ ಅಂತೀರಿ? ನಹಿ ಮನುಷ್ಯಾತ್ ಶ್ರೇಷ್ಠ ತರಂ ಕಿಂಚಿದಸ್ತಿ. ಉಣುದ್ರಾಗ ದನಕ್ಕಿಂತ ಚಲೋ ಇಲ್ಲ, ಮಕ್ಕಳು ಹಡಿದ್ರ ದನಕ್ಕೆ ಚಲೋ ಇಲ್ಲ. ನಮ್ಮ ಬಾಳ್ತಾನ ಮಾಡಕ್ಕೆ ಹೆಣ್ಮಕ್ಳು ಬಾಳ್ತಾನ ಮಾಡಕ್ಕೆ ಗಂಡು ಮಗದ ಅರ್ಧ ಬಾಳ್ತಾನ ಹಾಕದು. ಅವನ ಫಜಿತಿ ಏನಾಗ್ತದ? ಹಡ್ಯಾಕ ಈಕೆ ಹೇಳಂಗೆ ಈಕೆ ಹಡಿತಾಳ, ಅವನ ಬ್ಯಾನೆ ಅವನಿಗೆ ಹೇಳ್ತಾವ. ಕೊಡ್ಬೇಕಲ್ಲ ರೊಕ್ಕ, ಹಾಸ್ಪಿಟ್ಲು ರೊಕ್ಕ ಕೊಡ್ಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತಾರೇನಪ್ಪ ಅಂತ ಕೇಳಿ ಎಂದರೆ ಇವು ನಾಯಿ ಪಾಯಿ ನೋಡಿದ್ರೆ ಎಷ್ಟು ಚಂದ ಮಾಡ್ತಾನೆ ಹಾಕ್ತಾವ್ರಿ. ಎಲ್ಲಿ ಬೇಕಾದ್ರೆ ಮಾಡ್ತಾನೆ ಆರಾಮಾಗಿ. ಹುಟ್ಟು ಕೂಡ ಓಡ್ತಾವ, ಬಿಡ್ಯಾಕ ಚಾಲು ಮಾಡ್ತಾವ. ಅದು ಮುಂದೆ ಮರಿಗಳ ಹಿಂದಿಂದ. ಪರಂತು ನಾವು ಎದ್ರಾಗ ಶಾಣೆ ಇದ್ದೇವೆ? ಮಕ್ಕಳು ಹಡಿದ್ರಾಗ ಶಾಣೆ ಇಲ್ಲ, ಉಣೋದ್ರಾಗ ಶಾಣೆ ಇಲ್ಲ, ಮಲಗೋದ್ರಾಗ ಶಾಣೆ ಇಲ್ಲ. ನಾವೊಂದು ಊರಿಗೆ ಹೋಗಿದ್ದೇವೆ ಸಾವುಕಾರ ಭೇಟಿಗೆ. ಯಾಕ್ರಿ ಅಂತ ಕೇಳಿದೆ. ಬಿದ್ದಾರ್ರಿ ಅಂದ್ರೆ ಹೋಗಿದ್ದೇವೆ. ಹೆಂಗೆ ಬಿದ್ದ್ರಿ? ಮಂಚದ ಮೇಲೆ ಬಿದ್ದ ಅಂತ.
ಎಷ್ಟು ಮಕ್ಕಳದ್ರಾಗ ಎಷ್ಟು ಶಾಣೆ ಅದ ನೋಡ್ರಿ. ಮಂಚದ ಮೇಲಿಂದ ಕೆಳಗೆ ಬಿದ್ದಾನಂದ್ರೆ 3x6 ಮಂಚ. ಇದಕ್ಕೆ ಮಂಗೆ ಒಂದು ಪಂಟಿ ಮೇಲೆ ಇರ್ತದಲ್ರಿ, ಅದು ಬಿದ್ದದನೇ ಅಂತಾರೆ. ಮಂಗೆ ಶಾಣೆ, ನೀವು ಶಾಣೆ ಮಕ್ಕಳಕ್ಕೆ ಹುಚ್ಚಡಿ ಮತ್ತು ಶಾಣೆ ಅಂತ. ಎರಡು ಶಾಣೆ. ಆಹಾರದೊಳಗೆ ಶಾಣೆ ಇಲ್ಲ. ಹೊಟ್ಟೆ ಕೆಡೋದು ನಮ್ಮದೇ, ಪ್ರಾಣಿ ಹೊಟ್ಟೆ ಕೆಡಂಗಿಲ್ಲ. ನಿದ್ರಾಗ ನಾವು ಮಕ್ಕಳಂಗೆ ನಾವು ಮಕ್ಕಳ ಕಡೆ ಮಂದಿ ಮಲ್ಬಿಡಂಗಿಲ್ಲ. ಹುರ್ರು ಹರ್ರು ಮಾಡ್ಕೊಂಡು ಎಷ್ಟೋ ಮಂದಿ ಬೆಳತಾನೆ ಎಚ್ಚರ ಇಡ್ತಾನೆ. ಬಿಜಾಪುರದ ಒಬ್ಬ ಮನುಷ್ಯ ಇದ್ದವ, ಗೆಳೆಯರೆಲ್ಲರೂ ಕುಡ್ಕೊಂಡು ಹೋಗ್ತಿದ್ರು ಎಲ್ಲಿಗೆ, ಬೆಂಗಳೂರಿಗೆ ಕೇಸಿಗೆ ಹೋದ್ರೆ ಅವ್ನು ಹೇಳ್ತಿದ್ದ, ಮಕ್ಕೋರಪ್ಪ ನೀವೆಲ್ಲರೂ ಅಂತಿದ್ದವ. ಯಾಕಂದ್ರೆ ನಾ ಮಕ್ಕೊಂಬಿಡಕ್ಕೆ ನೀವು ಯಾರು ಮಲ್ಬೇಕು ಸಾಧ್ಯ ಇಲ್ಲ ಅಂತಿದ್ದವ. ಆ ಮಕ್ಕೊಂಡ ಮೇಲೆ ಗುರ್ರು ಅಂದ್ರೆ ಬೆಳತಾನ ಅಳಿಗಾಡ್ಬೇಕು ಪತ್ರಾಗಿತ್ರ. ಮತ್ತು ಮಗ್ಗದವ್ರು ಯಾರು ಮುಕ್ಕೋತಾರ, ಅವನಿಗೆ ಮೊದಲು ಮಕ್ಕೋರಿ ಆಮೇಲೆ ಮುಕ್ಕೋತೀನಿ ಅಂತಿದ್ದ. ಪ್ರಾಣಿ ಅಂದ್ರೆ ಹಿಂಗೆ ಮಾಡ್ಯಾವ್ರಿ, ಎಲ್ಲಿ ಇಲ್ಲ. ಮನುಷ್ಯ ಎದರಾಗ ಶಾಣೆ ಅದ? ಉಣೋದ್ರಾಗ ಶಾಣೆ ಇಲ್ಲ, ಮಲಗುದ್ರಾಗ ಶಾಣೆ ಇಲ್ಲ, ಅಂಜುದಂಕರ ಅವಕ್ಕಿಂತ ಹೆಚ್ಚಿಗೆ ಅನಿಸ್ತಾನೆ. ಗಣಸತ್ತಾವ, ಸುಮ್ಮನೆ ಹೆಸರಿಗೆ ಗಣಸವ. ನಾ ಹೇಳ್ತಿರ್ತೇನೆ, ಹೊರಗೆ ಏಕಿ ಹೋದಕ್ಕೆ ಹಿಡ್ಕೊಂಡು ಹೋಗ್ತಾವ ಎಂಥ ಗಣಸರದಾವ. ಎದರಾಗ ಶಾಣೆ ಅದ? ಭಯ ಮೈಥುನ. ಮಕ್ಕಳು ಹಡಿದ್ರಾಗ ನಮ್ಗಿಂತ ಶಾಣೆ ಪ್ರಾಣಿಗಳು. ಎರಡು ಶಾಣೆ ಅದಾವ್ರಿ ಮಕ್ಕಳು ಹಡಿದ್ರಾಗ. ಜಾಕಿ ಮಾಡಿದ್ರೆ ನಮ್ಗಿಂತ ಶಾಣೆ. ಜಾಕಿ ಮಾಡಿದ್ರೆ ಬೆಕ್ಕ ಪಿಕ್ಕ ಹಲ್ಲಾಗ ಹಿಡ್ಕೊಂಡು ಹೋಗ್ತಾವಿಲ್ಲ, ಬಾಯ ಹಿಡ್ಕೊಂಡು ಹೋಗ್ತಾವಲ್ಲ ಮರಿಗಳು. ಅದ್ರ ಹಲ್ಲು ಭಾಳ ಕೂರ್ ಇರ್ತಾವ್ರಿ. ತೂತು ಬೆಳಂಗಿಲ್ಲ ನೋಡಿ ಹೆಂಗೆ ಹಿಡಿತಿರ್ಬೇಕದು. 8 ಮನೆ ತಿರುಗಾಡಿಸ್ತದೆ ಬೆಕ್ಕ ಮರಿ ತೊಗೊಂಡ್ಕಿಂದ, ಅದು ಗಾಯ ಬೀಳಂಗಿಲ್ಲ. ನೀವು ಹಂಗೆ ಹಿಡಿದು ಬಾಯಾಗ ಸತ್ಯ ಹೋಗ. ಎಷ್ಟು ಶಾಣೆ ಅದಾವ್ರಿ ಪ್ರಾಣಿ. ಹಡ್ಯಾಕ, ಮಕ್ಕಳು ಹಡ್ಯಾಕ, ಮಕ್ಕಳು ಜಾಕ್ ಮಾಡಾಕ, ಮಕ್ಕಳು ದೊಡ್ಡ ಮಾಡಾಕ. ಏನ್ರಿ ಮಂಗೆ ನೋಡ್ರಿ, ಇಲ್ಲಿ ಮರಿಗಳು ಪಟಕ್ ಹಿಡ್ಕೊಂಡ್ಬಿಡ್ತಾವೆ, ಹೋಗ್ತಾವ ಹಾಗೆ. ನಿಮ್ಮ ಕೈಯಾನು ಉಚ್ಚಿ ಬೀಳ್ತಾವ. ನಿಮ್ದು ಹಿಂಗೆ ಹಡಿಬಾರ್ದು. ಅವು ಕೊಳ್ಳಾಗ ಬೀಳಂಗಿಲ್ಲ. ಅವು ಏಟು ಗಿಡ ಯಾಕೆ ಟಣ್ 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 ಹಾರ್ದ ಕರೆ ಎಲ್ಲರೂ ಮರಿ ಬೀಳದು ಕೇಳಿದು ಕೆಳಗೆ ಸತ್ತದಂತ. ಎಷ್ಟು ಶಾಣೆ ಅದಾವ್ರಿ. ನೀ ಎದಕ್ಕೆ ಶಾಣೆ ಇದ್ದಿ ಗೊತ್ತಿಲ್ಲ ನಮಗೆ. ಅವ್ರಂತ ನೀ ಎದಕ್ಕೆ ಶಾಣೆ ಇದ್ದಿ? ಹಡಿದ್ರ ಶಾಣೆ ಇಲ್ಲ, ಉಣಿದ್ರಾಗ ಶಾಣೆ ಇಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಜಡ್ಡಾಕೆ ಬರ್ತದೆ ನಿನಗೆ. ನಿನಗೇನು ಎದರಾಗ ಶಾಣೆ ಇದ್ದಿ ಯಾರಿಗೂ ಬರ್ತದೆ. ಮತ್ತು ಮನುಷ್ಯನಂತ ಜನ್ಮನೇ ಯಾವುದಿಲ್ಲ. ನಹಿ ಮನುಷ್ಯ ಶ್ರೇಷ್ಠ ತರಂ. ಉಣೋದ್ರಾಗ ಶಾಣೆ ಇಲ್ಲ, ಹಡಿದ್ರಾಗ ಶಾಣೆ ಇಲ್ಲ, ಮಲಗುದ್ರಾಗ ಶಾಣೆ ಇಲ್ಲ, ಹೌದು, ತಿನ್ನೋದ್ರಾಗ ಶಾಣೆ ಇಲ್ಲ, ಉಡುದ್ರಾಗ ಶಾಣೆ ಇಲ್ಲ. ಎದ್ರಾಗ ಶಾಣೆ ಅಂತಾನ? ಯಾಕೆ ಮನುಷ್ಯನಿಗೆ ಇಷ್ಟು ಕಿಮ್ಮತ್ತು ಕೊಟ್ಟರು ಮಹಾತ್ಮರು ಅಂತ ಕೇಳಿದ್ರೆ ಒಂದೇ ಒಂದು ಕೆಲಸ. ಅವು ಯಾವಕ್ಕೂ ಕೂಡ ಪರಮಾತ್ಮನ ನೆನೆಸಕ್ಕೆ ಬರಂಗಿಲ್ಲ. ಅವಾಗ ಪ್ರವಚನ ಕೇಳಕ್ಕೆ ಬರಂಗಿಲ್ಲ, ಧ್ಯಾನ ಮಾಡಕ್ಕೆ ಬರಂಗಿಲ್ಲ, ಜಪ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಅವು ಕನಿಷ್ಠ ಅದಾವ, ಮನುಷ್ಯ ಶ್ರೇಷ್ಠ. ಬಡತನ ಇರಲಿ ಮನುಷ್ಯ ಆಗ್ಬೇಕಂತಾನೆ, ದುಃಖಿ ಆಗಿದ್ರು ಮನುಷ್ಯ ಆಗ್ಬೇಕಂತಾನೆ, ಸುಖವಾಗಿರ್ತಕ್ಕಂಥ ನಿಂಗೆ ಏನಪ್ಪ ಮಂಗೆ ಹಾಕ ಗಿಡದ ಮಂಗೆ ಎಲ್ಲ ಕಡೆ ಹಣ್ಣೆ ಅದು ಅಲ್ಲಿ ಬಿಟ್ರೆ ಮಂಗೆ ಆಗ್ತಾನೆ ಯಾವರೇ. ನಮ್ಮ ಮಂಗೆ ನಾವೆಲ್ಲ ನಮ್ಮ ಮನುಷ್ಯನೇ ಆಗಿರ್ತೀನಿ ಅಂತ. ನಮ್ಮ ಮಂಗೆ ಹಂಗಿಲ್ಲ, ಕಷ್ಟ ಆಗಲ್ಲಕ್ಕ ಮಂಗೆ ಹಂಗಿಲ್ಲ, ನಾ ಆಗಂಗಿಲ್ಲ. ಮನುಷ್ಯ ಜನ್ಮ ಎಂಥ ಜನ್ಮದಲ್ಲಿ, ಎಂಥ ಜನ್ಮದಲ್ಲಿ. ಅದಕ್ಕೆ ಮಾನವರು ನಮ್ಗೆ ಹೇಳ್ತಾರೆ, ಮನುಷ್ಯ ಜನ್ಮ ಇದು ಅದ, ಇದು ಹೋಗೋದ್ರಾಗ ಏನು ಕೆಲಸ ಮಾಡ್ಕೋಬೇಕ್ರಿ, ಎದಕ್ಕೆ ಬಂದೀದಿ ಆ ಕೆಲಸ ಮಾಡಬೇಕು. ಆಫೀಸಿಗೆ ಭೇಟಿ ಆಗಾಕ ಬೆಂಗಳೂರ್ಗೆ 500 ರೂಪಾಯಿ ಟಿಕೆಟ್ ತೆಗೆದು ಹೋದ ಮನುಷ್ಯ ಆಫೀಸ್ಗೆ ಬೆಟ್ಲಾಲಾರದೆ ಹೋಟೆಲ ಸಿನಿಮಾಕ್ಕೆ ತಿರುಗಾಡ್ದ ಅಂದ್ರೆ ಏನಂತೀರಿ ಅವನಿಗೆ? ಬೇಕೂಪ ಅಂತೀರಿ? ಎದಕ್ಕೆ ಹೋಗಿದ್ಯೋ? ಇಲ್ರಿ ನಾ ಎಲ್ಲಿ ಹೋಗಿದ್ದೆ, ಆಫೀಸ್ ಬಂದಾಗಿತ್ತು. ಮತ್ತು ಚಂತಾನ ಏನು ಮಾಡಿದ್ವಿ? ಸಿನಿಮಾ ನೋಡಿದೆ. ಸಿನಿಮಾ ನೋಡಕ್ಕೆ 500 ರೂಪಾಯಿ ಖರ್ಚು ಮಾಡಿ ಹೋಗಿದ್ದಿ ಬೆಂಗಳೂರ್ಗೆ? ಸಿನಿಮೇನ ಇಲ್ಲಿ ಸಿಗ್ತಿದ್ದಿಲ್ಲ ಬೀದರ್ದಾಗ? ಮೂರ್ಖ, ಆಫೀಸ್ ಭೇಟಿ ಯಾಕೆ ಹೋಗಿದ್ದೀನಿ? ಸಿನಿಮಾ ನೋಡಕ್ಕೆ ಹೋಟೆಲ್ ತಿನ್ನಕ್ಕೆ ಹೋಗಿದ್ದಿಲ್ಲ. ಇಲ್ಲಿ ಹೋಟೆಲ್ ಕಮ್ಮ, ಸಿನಿಮಾ ಥಿಯೇಟರ್ ಕಮ್ಮ ಅದಾವ, ಅಲ್ಲೇ ಹೋಗ್ಬೇಕಾಗಿತ್ತು. ಯಾರು ಭೇಟಿಗೆ ಹೋಗಿದ್ದೆ ಅದನ್ನು ಭೇಟಿ ಆಗೋದು ಬಿಟ್ಟು ಸಿನಿಮಾ ನೋಡಿದರೆ
ಹ್ಯಾಂಗ ಮೂರ್ಖ ಅಂತ ಕರೀತಾರೆ, ಹಾಗ ನಾವು ಉಣಾಕ ತಿನ್ನಾಕ ನೋಡಕ್ಕ ಹುಟ್ಟಿಲ್ಲ. ದನದಾಗ ಉಣ್ತಾವ, ನಿಮ್ಗೆ ಚಂದ ಉಣ್ತಾವ, ನಿಮ್ಗೆ ಚಂದ ನೋಡ್ತಾವ, ನಿಮ್ಗೆ ಚಂದ ಇರ್ತಾವ, ನಿಮ್ಗೆ ಚಂದ ಮಕ್ಕಳು ಹಿಡಿತಾವ, ನಿಮ್ಗೆ ಚಂದ ಪ್ರೇಮ್ ಮಾಡ್ತಾವ. ಏನ್ ಮಾಡ್ತಾವ? ಮಕ್ಕಳ ಮೇಲೆ ನಿಮ್ಗಿಂತ ಮಂಗೆ ಭಾಳ ಪ್ರೇಮ್ ಇರ್ತದ. ಸತ್ತು ಮರಿ ಇದ್ರು ಕೂಡ 10-12 ಹೊತ್ಕೊಂಡು ತಿರುಗಾಡ್ತಾ ಹಿಡ್ಕೊಂಡು ಮಂಗೆ ಅಷ್ಟು ಪ್ರೇಮ ಅದ. ನೀವು ಸತ್ತು ಮರು ದಿವಸ ಮಣ್ಣು ಕೊಡ್ತೀರಿ ಮಕ್ಕಳಿಗೆ, ಇಟ್ಕೊಂಡು ಕೊಂಡಿರ್ತೀರಿ ಮನ್ಯಾಗ. ಯಾರೂ ಇಲ್ಲ, ಆಯ್ತು ಒಂದು ಸಳತೀರಿ ಒಯ್ದು. ಮಂಗ್ಯ ಸತ್ತು ಒಳಕ್ಕೆ 7-8 ದಿವಸ ಹಂಗೆ ಹಿಡ್ಕೊಂಡು ತಿರುಗಾಡ್ತದ. ಮರಿ ಇದ್ರು ಹಿಡ್ಕೊತಿತ್ತದು, ಈಗ ಹಿಡಂಗಿಲ್ಲ ಗೊತ್ತಿದ್ರು ಕೂಡ ಹಿಡ್ಕೊಂಡು ತಿರುಗಾಡ್ತದ. ಎಷ್ಟು ಜೀವ ಅದಾವ್ರಿ ಅವು? ಅಷ್ಟು ಜೀವ ನೀ ಇದ್ದಿ ಇಲ್ಲ. ಜಗತ್ತಿನೊಳಗೆ ಅದಕ್ಕೆ ಮಹಾತ್ಮನಂತಾರೆ, ಹೆಂಡ್ರು ಗಂಡ್ರು ಮಕ್ಕಳು ರೊಕ್ಕ ರೂಪಾಯಿ ಇದಕ್ಕೆ ಬಂದಿಲ್ಲಪ್ಪ, ಇದಕ್ಕೆ ಬಂದಿಲ್ಲ ನಾವು. ಮನುಷ್ಯ ಜನ್ಮ ಸ್ಪೆಷಲ್ ಅದ. ಅದೇ ಕೆಲಸಕ್ಕನ ಮನುಷ್ಯ ಜನ್ಮ ಕೊಟ್ಟ. ನಾವು ಮಕ್ಕಳು ಹಿಡಕ ರೊಕ್ಕ ಗಳಿಸಕ ಇವಕ್ಕೆಲ್ಲ ಅವಾಗ ಭಾಳ ಶರೀರ ಅದಾವ, ಅವಾಗ ಭಾಳ ಶರೀರ ಅದಾವ. ಇದು ಸ್ಪೆಷಲ್ ಇದೇ ಕೆಲಸಕ್ಕನ ನಿಮ್ಗೆ ಕೊಟ್ಟರ. ಪರಂತು ನಾವು ಇಷ್ಟು ಮೂರ್ಖತನ ಮಾಡಿದೇವಿ, ಅದನ್ನು ಮಾಡ್ತೇವೆ. ಪರಂತು ಈ ಶರೀರ ಮಕ್ಕಳು ಇದು ಇದೇ ಉಳಿದೇವೆ. ಅದಕ್ಕೇ ಮಹಾತ್ಮ ನಮಗಂತಾರೆ, ಬಂದದ್ದೇ ಆತಕ್ಕ, ಎದಕ್ಕೆ ಬಂದಿರಿ ಅದನ್ನು ವಿಚಾರ ಮಾಡು. ಪರಮಾತ್ಮನಿಗೆ ವಚನ ಕೊಟ್ಟು ಬಂದರೆ, ಹೇ ಪರಮಾತ್ಮ, ಅನಂತ ಜನ್ಮಗಳಲ್ಲಿ ಹೆಣ್ಣು ಗಂಡು ಮಕ್ಕಳು ಮರಿ ಎಲ್ಲ ನೋಡೀನಿ ಪರಮಾತ್ಮ, ಎಲ್ಲಿ ಸುಖ ಸಿಕ್ಕಿಲ್ಲ, ಯಾವ ಜನ್ಮದಲ್ಲಿ ಶಾಂತಿ ಸಿಕ್ಕಿಲ್ಲ. ಸುಖ ಸಿಕ್ಕಿರ್ಬೇಕು ಅಲ್ಪ. ಕಜ್ಜಿ ಹುರುಕಾದ್ರೆ ತುರಿಸ್ತೀರಿ ನೋಡು, ತುರ್ಸೋ ಭಾಳ ಸುಖ ಇರ್ತದೆ. ಯಾಕ್ರಿ ಬೇಡ ಕರ 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 ತುರಿಸ್ತಾನೆ, ರಕ್ತ ಬರ್ತಕ್ಕ ತುರಿಸ್ತಾನೆ. ಬಿಟ್ಟು ಬೆಳಗ್ಗೆ ಉರಿಯಾಕತ್ತಂದ್ರೆ ಇಲ್ಲಿ ಬಿಟ್ಟು ಇಲ್ಲಿ ಬಾಯಿ ಹಾಸ್ತಾನೆ, ಈ ಕಡೆ ಬಿಡ್ತಾನೆ, ಈ ಕಡೆ ಬಾಯಿ ಹಾಸ್ತಾನೆ. ತುರಿಸೋವಾಗ ಭಾಳ ಚಲೋ ಅನ್ನಿಸ್ತದೆ. ಹಂಗೆ ಪ್ರಪಂಚದೊಳಗೆ ಭಾಳ ಚಲೋ ಅನ್ನಿಸ್ತದೆ. ನನಗೆ ನನ್ನ ಮಕ್ಕಳು, ನನ್ನ ರೊಕ್ಕ, ನನ್ನ ರೂಪಾಯಿ ಇರಬೇಕು, ಪ್ರೇಮ ಇರಬೇಕು, ಆಸಕ್ತಿ ಇರಬೇಕು, ಸಂಸಾರದ ಪ್ರೇಮ ಇರಬೇಕು. ಪ್ರೇಮ ಇಲ್ಲಿ ಜಗತ್ತೇನೆ ಇಲ್ಲ. ಪರಮಾತ್ಮ ಪ್ರೇಮದಿಂದನೇ ಜಗತ್ತು ಮಾಡಿ ನಮ್ಮ ಮ್ಯಾಲ ಪ್ರೇಮ ಅದ ಅಂತಕೊಂಡು ನೀರು ಮಳೆ ಎಲ್ಲ ಕೊಟ್ಟನ ಪರಮ ನಮ್ಮ ಮೇಲೆ ಪ್ರೇಮ ಅದ. ನಾವು ಮಕ್ಕಳು ಗಂಡನ ಮೇಲೆ ಹೇಳ್ತೇವೆ ಪ್ರೇಮ ಇರೋದು. ಆಸಕ್ತಿ ಬೇಡ, ಆಸಕ್ತಿ ಬೇಡ. ಇದು ಇದ್ದರೆ ಸುಖ ಹಾಕದ ಬೇಡ, ಇದು ಇಲ್ಲ ಅಂದ್ರೆ ನಾನು ದುಃಖ ಹಾಕದ ಬೇಡ. ಇರುತ್ತಕ ಮಜಾ ಮಾಡು ಅಷ್ಟೇ. ಇದನ್ನು ಹೋಯ್ತು ನಾ ಹ್ಯಾಂಗ ಮಾಡಲಿ ಅನ್ಬೇಡ. ಜಗತ್ತೇನೋಡ, ಯಾಕೆ ಜಗತ್ತೇನು ರೂಢಿ ಅದು. ಇದು ಏಕ ಆವತ್ ಏಕ ಜಾವತ್. ಒಬ್ಬ ಬರ್ತಾನ, ಒಬ್ಬ ನಡಿತಾನ, ಹೋಟ್ ಹಾಕ್ತಾನ, ಮನಸ್ಸು ಸರಿಬೇಕು. ಮತ್ತವ್ರು ಅದಾರ ಹಿಂದೆ ಹೋಟ್ ಹಾಕೋದು. ಹಂಗೆ ಬಂದು ನೀ ಹೋಗ್ಬೇಕು, ನಿನಗೆ ಹೋಗಿ ಕಾಲು ಮಾಡೋಕೆ ಮತ್ತೆ ಮುಂದೆ ಬರ್ತಾನ. ನೀನು ನನ್ನ ಮನೆ ನಾನು ಬೇಡ್ರು, ಅರೆ ನಿನ್ನ ಮನೆಯನ್ನು ನಿನ್ನ ಮನೆ ಅಲ್ಲ, ಮುಂದೆ ಮಗ ಬರೋದನ. ಅತ್ತೆ ನಂದಲ್ಲ, ಮುಂದೆ ಸಸಿ ಬರೋಕ್ಕೆ ಅದಾಳ, ಆಕೆನೂ ಹೋಗಕ್ಕೆ ಅದಾಳ. ಇದು ಜಗತ್ತಿನ ರೂಢಿ ಅದ. ಒಬ್ರು ಹಾಕ್ಕೊಂಡು ಒಬ್ಬರು ಬರ್ತೇವೆ, ಒಬ್ರು ಹಾಕ್ಕೊಂಡು ಒಬ್ಬರು ಬರ್ತೇವೆ. ಯಾರ್ದು ಈ ಮನೆ ಇಲ್ಲ, ಯಾರ್ದು ಈ ರೊಕ್ಕಿಲ್ಲ, ಯಾರ್ದು ಇಲ್ಲ, ಎಲ್ಲ ಪರಮಾತ್ಮದ. ನಾವು ಲಕ್ಷ್ಯ ಇಡ್ಬೇಕು. ಅದಕ್ಕೆ ಮನುಷ್ಯನಿಗೆ ಜಗತ್ತಿನೊಳಗೆ ಪ್ರೇಮ ಇರಲಿ, ಪರಂತು ಪ್ರೇಮ ಆಸಕ್ತಿಯೊಳಗೆ ಬದಲು ಆಯಿತು ಅಂದ್ರೆ ದುಃಖ ಕೊಡ್ತದೆ, ಪಾಪ ಮಾಡ್ತಾನೆ, ನರಕಕ್ಕೆ ಹೋಗ್ತಾನೆ ಪುಣ್ಯಾತ್ಮರೇ. ಅದಕ್ಕೆ ಶಾಸ್ತ್ರ ಪರಮಾತ್ಮ ಪ್ರೇಮ ಸ್ವರೂಪದ ಸಾತು ಪರಮ ಪ್ರೇಮಾಸ್ಪದ ರೂಪ. ಪ್ರೇಮ ಎಲ್ಲರಲ್ಲಿ ಇರಬೇಕು, ಎಲ್ಲರಲ್ಲಿ ಪ್ರೇಮ ಇರಬೇಕು, ಸಕಲ ಜೀವಿಗಳಲ್ಲಿ ಪ್ರೇಮ ಇರಬೇಕು, ಆಸಕ್ತಿ ಇರಬಾರ್ದು. ಆಸಕ್ತಿ ಪ್ರೇಮ ಅಂದ್ರೆ ಒಳ್ಳೆಯದು, ಪ್ರೀತಿ. ಅದು ಹಂಗೆ ಕೂತು ಅಂದ್ರೆ ಆಸಕ್ತಿ ಆಗ, ಆಸಕ್ತಿ ಆಯಿತು ಅಂದ್ರೆ ಪಾಪ ಆಗ. ಪಾಪ ಆದ ಅವಶ್ಯಂ ನರಕಂ ಪ್ರಯಾತಿ. ಪಾಪದಿಂದ ಮನುಷ್ಯನ ದುಃಖ ಸಿಗುತ್ತೆ ಅಂತ ತಿಳ್ಕೊಂಡು ಮಹಾನುಭಾವ ನಮಗೇನಪ್ಪ ಅಂತ ಕೇಳಿದರೆ ಒಂದು ಸುಂದರವಾದ ಮಾತನ್ನು ನಮಗೆ ಹೇಳ್ತಾರೆ. ಏನು?
ಫಸ್ಟ್ ವಿಚಾರ ಮಾಡಿರಿ, ನಾನು ಮನುಷ್ಯ ಯಾಕಾಗಿ? ಮನುಷ್ಯ ಕುಲದ ಜನನದ ಲಾಭ. ಎಲ್ಲರೂ ಮಾಡೋದು ಲಾಭಕ್ಕಾಗಿಯೇ ಅಲ್ರಿ, ಸುಖಕ್ಕಾಗಿ ಲಾಭಕ್ಕಾಗಿಯೇ. ವ್ಯಾಪಾರ ಮಾಡೋದೇನು ನುಕ್ಸಾನಕ್ಕೆ? ಲಾಭಕ್ಕೆ. ಮನುಷ್ಯನಿಗೆ ಇದು ಮಾಡ್ರಿ, ಈ ಶರೀರ ಇದರ ಲಾಭ ಏನು? ಲಾಭ ಅಂತ ಎದಕ್ಕಂತೀರಿ? 10,000 ರೂಪಾಯಿ ಸಾಮಾನು ತಂದ, ಮಾರ್ದ, 10,000 ಬಂತು. ಲಾಭ ಎಷ್ಟಾಯ್ತು? 10,000 ಸಾಮಾನು ತಂದ, 10,000 ರೂಪಾಯಿ ಮಾರ್ದ. ಇದಕ್ಕೆ ಲಾಭ ಅಂತೀರೇನು? ಇಲ್ಲ, ಉಳಿಬೇಕ್ರಿ, ಉಳಿದಕ್ಕೆ ಲಾಭ ಅಂತ. ಹೌದಾ? ಈಗ ಏನಿದ್ದರೇನಿದು ಖಾಲಿ ಮನೆಯೋ ಶಿವನ. ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ಒಯ್ಯಂಗಿಲ್ಲಲ್ರಿ. ನಮ್ಮ ಜೊತೆಗೆ ಏನು ಬರೋದದು? ಏನು ಬರೋದು? ಏನೇನೋ ಮಾಡಬಾರ್ದು ಮಾಡಿ, ಆಡಬಾರ್ದು ಆಡಿ, ಪಾಪ ಮಾಡಿ, ಇಷ್ಟೆಲ್ಲ ಮಾಡಿದೆಲ್ಲ ಬಂತೇನು? ಏನಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ. ಇದು ಖಾಲಿ ಅದ. ಸಿಕಂದರ ಸಾಮ್ರಾಟ್ ಇಡೀ ಜಗತ್ತನ್ನೇ ಗೆದ್ದಿರತಕ್ಕಂಥವ, ಇಡೀ ಜಗತ್ತನ್ನೇ ಗೆದ್ದಿರತಕ್ಕಂಥ. ಎಲ್ಲ ಗೆದ್ದ ಮೇಲೆ ತನ್ನ ದೇಶಕ್ಕೆ ಹೋದ ಮೇಲೆ ಕಡೆಗೆ ಒಂದು ದಿವಸ ಹುಟ್ಟದವ ಸಾಯಬೇಕು. ಸಾಯಕ್ಕಾದ ಅವ ಪ್ರಧಾನಿ ಕರೆದು ಎಲ್ಲರಿಗೂ ಒಂದು ಮಾತು ಹೇಳ್ದ. ಏನು ಅಂದ್ರೆ, ನಾನು ಸತ್ತ ಮೇಲೆ, ಅವ ಮುಸಲ್ಮಾನರು, ನಾ ಸತ್ತ ಮೇಲೆ ಮುಸಲ್ಮಾನ ಪದ್ಧತಿಯಿಂದ ನನ್ನ ಮರಣ ಮಾಡಬೇಡ್ರಿ, ಮೆರವಣಿಗೆ ಮಾಡ್ರಿ. ಏನು ಮಾಡ್ಬೇಕ್ರಿ? ಪೂರಾ ಮುಸಲ್ ಸುತ್ತಾರೆ ನೋಡ್ರಿ, ಹೆಣಕಾರ ಸುತ್ತಾರೆ, ಕೈಯ ಕಾಲ ಒಳಗೆ. ಅವ ಅಂದ, ಸುತ್ತರಿ, ನನ್ನ 2 ಕೈ ಹೊರಗಿಡ್ರಿ ಅಂದ. ऐसा कैसा होता है जी, ये धर्म के विरुद्ध होता है, ಧರ್ಮದ ವಿರುದ್ಧ ಆಗ್ತದೆ. ನಮ್ಮ ಧರ್ಮದ ಪೂರ ಪ್ಯಾಕ್ ಮಾಡೋದು ಅದು. ಇಲ್ಲ, ನಾ ರಾಜ ಹೇಳಕತ್ತೀನಿ, ನನ್ನ ಕೈ 2 ಹೊರಗಿಟ್ಟು ಸುತ್ತರಿ. ಮಂದಿ ಅಂದರು, ಕೈಸ ಹೋಗ್ತಾ ಇದೆ, ಐಸಾ ಕ್ಯೂ, ಹಿಂಗ್ಯಾಕಂತೀರಿ ಅಂತ ಕೇಳಿದ್ರೆ ಹೇಳ್ದ, ನಾನು ನನ್ನ ಪರಾಕ್ರಮದಿಂದ, ಶೌರ್ಯದಿಂದ, ಶೂರತನದಿಂದ, ನನ್ನ ಬುದ್ಧಿಯಿಂದ ಇಡೀ ಜಗತ್ತನ್ನೇ ಗೆದ್ದೀನಿ. ಸಾಮ್ರಾಟ ಚಕ್ರವರ್ತಿಯಾಗೀನಿ, ಸಾವಿರಾರು ಹೆಣ ಹಾಕೀನಿ, ಅಪಾರ ಸಂಪತ್ತನ್ನು ತಂದೀನಿ. ಪರಂತು ಮಂದಿ ಗೊತ್ತಾಗಲಿ, ಇಷ್ಟೆಲ್ಲ ಹಿಂಸೆ ಪಾಪ ಮಾಡಿ ಎಲ್ಲ ತಗೊಂಡು ಬಂದು ಸಿಕ್ಕಂತರ ಸಾಯುವಾಗ ಖಾಲಿ ಕೈಲಿ ಸತ್ತಾನಂತ ಮಂದಿ ಗೊತ್ತಾಗಲಿ ಅಂತ. ಏನೇನೋ ಪಾಪ ಮಾಡ್ತೇವೆ, ಬರ್ತದೆ ನಿನ್ನ ಜೊತೆಗೆ, ಜನರಿಗೆ ಗೊತ್ತಾಗಲಿ. ಇಷ್ಟೆಲ್ಲ ಪಾಪವನ್ನು ಮಾಡಿಕೆಂದು ಗಳಿಸಿದಂಥ ವ್ಯಕ್ತಿ ಹೋಗುವಾಗ ಖಾಲಿ ಕೈಲಿ ಹೋಗ್ತಾನೆ. ಕುछ भी तुम्हारे साथ नहीं आ सकता है, एक पाप और एक पुण्य. ಪುಣ್ಯ ಪಾಪ ಬಿಟ್ಟು ನೀವು ಏನು ಚಲೋ ಕೆಟ್ಟದ್ದು 2 ಬರ್ತಾವ, ಏನೂ ಬರಂಗಿಲ್ಲ. ಬರ್ಲಾರ್ದಕ್ಕಿಷ್ಟು ಪಾಪ ಮಾಡಿದ್ನೆಲ್ಲ ಸಿಕ್ಕಂದರ ಅಂತ ಮಂದಿ ಗೊತ್ತಾಗಲಿ ಅಂತ ತಿಳ್ಕೊಂಡು ನನ್ನ 2 ಕೈ ಹೊರಗಿಡ್ರಿ ಅಂದ. ನನ್ನ 2 ಕೈ ಹೊರಗಿಡ್ರಿ. ಪರಂತು ನಮ್ಮ ಜೊತೆಗೆ ಬರ್ತಕ್ಕಂಥದ್ರ ಜೊತೆಗೆ ನಾವು ಪ್ರಯತ್ನ ಮಾಡಲಿಲ್ಲ. ಶಾಸ್ತ್ರ ಹೇಳ್ತದೆ, ಹುಚ್ಚ, ಯಾವುದು ಬರಂಗಿಲ್ಲ, ಯಾವುದು ನನ್ನ ಜೊತೆಗೆ ಸದಾ ಇರಂಗಿಲ್ಲ, ಅದಕ್ಕೆ ಬರಂಗನೂ ಇಲ್ಲ, ಇರಕ್ಕೆ ಸಾಧ್ಯನೂ ಇಲ್ಲ. ಪ್ರೀತಿ ಮಾಡುವ ಹೆಂಡತಿ, ಹಡದ ಮಕ್ಕಳು, ಗಳಿಸಿದ ಮನೆ ಬರ್ತದೆ ನಮ್ಮ ಜೊತೆಗೆ. ಭಾರ್ಯ ಗೃಹದ್ವಾರಿ ಜನ ಸ್ಮಶಾನೆ, ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ, ಕರ್ಮಾನುಗೋ ಗಚ್ಚತಿ ಜೀವ ಏಕ. ಬೆಳತಾನ ಅಳತಾರ, ಗಂಡ ಸತ್ತ, ಅವ್ರು ಸತ್ತ, ಹಣ ಸತ್ತ, ತಮ್ಮ ಸತ್ತ. ಯಾರು ಬರೋರು ಅದಾರ್ರಿ? ಯಾರು ಬರೋರು? ಅಷ್ಟೇ, ಬಹಳ 10 ಬರ್ತಾರೆ. ಎಲ್ಲಿ ತನಕ? ಸುಡುಗಾಡ್ತಕ್ಕ.
ಒಂದು ಬಿಡ್ದು ಎರಡು ಹೆಣ ಇದ್ರಿ, ಆ ಗಂಡ ಆ ಹೆಂಡತಿ ಆ ಮಕ್ಕಳು. ತನಗಿಂತ ಪ್ರಿಯವಾದ ವಿಷಯ ಬಂದೊಂಟೆ. ನನ್ನ ಮ್ಯಾಲ ನಾ ಎಷ್ಟು ಪ್ರೇಮ ಇದ್ದೀನಿ, ಯಾರ ಮ್ಯಾಲೂ ಇಲ್ಲ. ಗಂಡ ಮೇಲೆ ಪ್ರೇಮ, ತನ್ನ ಸಲುವಾಗಿ ಗಂಡ ಮೇಲೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ತನ್ನ ಸಲುವಾಗಿ ಗಂಡನ ಪ್ರೇಮ ಮಾಡ್ತಾರೆ, ತನ್ನ ಸಲುವಾಗಿ ಹೆಂಡತಿ ಪ್ರೇಮ ಮಾಡ್ತಾನೆ, ತನ್ನ ಸಲುವಾಗಿ ಮಗನ ಪ್ರೇಮ ಮಾಡ್ತಾನೆ, ತನ್ನ ಸಲುವಾಗಿ ಅಪ್ಪರ ಪ್ರೇಮ ಮಾಡ್ತಾನೆ, ತನ್ನ ಸಲುವಾಗಿ ನೌಕರ ಪ್ರೇಮ ಮಾಡ್ತಾನೆ. ಯಾಕೆ ಕೆಲಸ ಭಾಳ ಚಲೋ ಮಾಡ್ತಾನಂತೆ, ನೌಕರ ಪ್ರೇಮ ಮಾಡ್ತಾನೆ, ಬರೋಬ್ಬರಿ ಪಗಾರ ಕೊಡ್ತಾನಂತ. ಯಾರ ಮೇಲೆ ಯಾರ ಪ್ರೇಮ ಇಲ್ರಿ. ಕೈತವರ ರಹಿತ ಪ್ರೇಮ ನಾಸ್ತಿ ಲೋಕೆ. ನಿಷ್ಕಪಟವಾದ ಪ್ರೇಮ ಜಗತ್ತಿನೊಳಗಿಲ್ಲ. ಸ್ವಾರ್ಥಲಾಗೆ ಕರಹಿಸುವ ಪ್ರೀತಿ ಸುರನರಿಕೆ ಏಹೇ ರೀತಿ. ಹೆಣ್ತಂತ ನೀವೆಲ್ಲ ಚಂದಿ ಇಡ್ತೀರಿ, ಎಮ್ಮೆಗೆ ಆಕಳಿಗೆ ಹುಲ್ಲು ಹಾಕ್ತೀರಿ, ಮುಸುರಿ ಇಡ್ತೀರಿ, ಒದಿಲಿ ಹಾಲು ಕುಡಿದು ಬಂದಾಲಿ ಕುಣಿಕೆ ಬಿಚ್ಚಿ ಬಿಡ್ತೀರಿ, ಸೆರಗಾಡಕ್ಕೆ ಹೋಗಂತ. ಯಾರ ಪ್ರೇಮ ಅದಕ್ಕಲ್ಲ ರೀ. ನಮ್ಮ ಹುಚ್ಚತನದ ಗಂಡ ಪ್ರೇಮ, ಹೆಂಡತಿ ಪ್ರೇಮ, ಎಲ್ಲರೂ ನಮ್ಮ ಮೇಲೆ ಪ್ರೇಮ ಇದ್ದೆ ನೋಡಿ, ತನ್ನ ಮೇಲೆ ಪ್ರೇಮ. ಅವ್ರ ಕಾಲ ಇವು ಅವ್ರ ಕಾಲ ಸತ್ತಿಲ್ಲ, ತನ್ನ ಕಾಲ ಸತ್ತಾರ ಅವರು. ಗಂಡ ಸತ್ತ ಊರ್ಲ ಹಾಕೊಂಡು ಹೆಣ್ಣು ಸತ್ತೋಡು ಇಲ್ಲ, ಹೆಂಡತಿ ಸಲುವಾಗಿ ಅಲ್ಲ, ಅಕ್ಕಿ ಹೋದ ನಂದೇ ಆಗತ್ತೆ ಅಂತ ನಾವು ಸಾಯ್ತಾನೆ. ಅದಕ್ಕೆ ನೀವು ತಿಳ್ಕೊಂಡ್ರೆ ಅಕ್ಕಿ ಸಲ ಸತ್ತ. ಯಾರ ಕಾಲ ಯಾರೂ ಸಾಯಂಗಿಲ್ಲ, ಎಲ್ಲರೂ ತಮ್ಮ ಸಲಗೆ ಅದ. ಸ್ವಾರ್ಥಲಾಗೆ ಕರಹಿಸದ ಪ್ರೀತಿ ಸುರನರಿಕೆಗೆ ಹೇ ರೀತಿ ಜಗತ್ತಿನದ. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾ ತಮ್ಮ ಜೀವನದ ಫಸ್ಟ್ ಕೆಲಸ ಏನು ಮಾಡಬೇಕು ಅದು ವಿಚಾರ. ಎದ್ದು ಕೂಡ 100 ವಿಚಾರ ಮಾಡ್ತೇವೆ. ಇವತ್ತು ಈ ಕೆಲಸ ಅದ, ಅವತ್ತು ಈ ಕೆಲಸ ಅದ, ಇವತ್ತು ಹೊಲಕ್ಕೆ ಹೋಗೋದ, ಇವತ್ತು ಆಫೀಸ್ಗೆ ಹೋಗೋದ, ಇದು ಅಂಗಡಿಗೆ ಹೋಗೋದ, ಇವತ್ತು ಖರೀದಿ ಅದ, ಇವತ್ತು ಮಾರಾಟ ಅದ. ಇದನ್ನು ವಿಚಾರ ಮಾಡಂಗಿಲ್ಲ. ತನ್ನ ಮೊದಲರಿವುದು ನೆನಪಿಡ್ರಿ. ಯುದ್ಧಕ್ಕೆ ಹೋಗೋ ಮನುಷ್ಯ ಮೊದಲು ಕೌಚ್ ಹಾಕೋತಾನೆ ಇಲ್ಲ, ಮೈ ತುಂಬ ತೆಲಿಗೆ ಮೈ ತುಂಬ ಹಾಕೊಂಡು ಯುದ್ಧಕ್ಕೆ ಹೋಗ್ತಾನೆ. ಮೊದಲು ತನ್ನ ರಕ್ಷಣೆ ಮಾಡ್ಕೋತಾನ, ಅವ್ರಿಗೆ ಹೊಡಿಯೋದು ಆಮೇಲೆ. ಯಾರೇ ಬರೀ ಮೇಲೆ ಯುದ್ಧಕ್ಕೆ ಹೋಗ್ಯಾರ ಹಾಕೊಂಡು ಹೋಗ್ತಾನೆ. ಹಾಗೆ ಮೊದಲು ತನ್ನ ಮೊದಲರಿವುದು. ಮೊದಲು ನಿನ್ನ ಉದ್ಧಾರ ಮಾಡ್ಕೊಳ್ಳೋಕೆ ಕಲಿಯೋ. ನೀ ಹೆಂಡ್ರ ಮಕ್ಕಳು ಉದ್ಧಾರ ಏನು ಮಾಡ್ತೀವಿ? ನಿಂದೇ ಉದ್ಧಾರ ಆಗಿಲ್ಲ, ಅವ್ರ ಉದ್ಧಾರ ಏನು ಮಾಡೋವಿದ್ದೀನಿ? ಮನುಷ್ಯನ ಹುಚ್ಚು ಕಲ್ಪದ. ನಾ ಇದ್ರೆ ಅವ್ರಿಗೆ ಕಲ್ಯಾಣ ಮಾಡ್ತೀಯ. ನೀವು ಸತ್ತು ನೋಡು, ಸತ್ತವ್ರಿಗೆ ನೋಡಿದ್ರೆ ಎಷ್ಟೋ ಮಂದಿಯಿಂದ ಆರಾಮದಾರಿಲ್ಲ. ಗಂಡ ಸತ್ತ ಹೆಣ್ತಿ ಆರಾಮದಾರ, ಹೆಣ್ಣು ಸತ್ತರು ಗಂಡ ಆರಾಮದಾರ. ಎಲ್ಲರೂ ತಮ್ಮ ಮೇಲೆ ಪ್ರೀತಿ ಇರ್ತದೆ, ತಮ್ಮ ಮೇಲೆ ಪ್ರೀತಿ ಇರ್ತದೆ. ನಾವು ಇನ್ನೊಬ್ಬರ ಮೇಲೆ ಪ್ರೀತಿ ಇರುವುದು ಅದು ತೋರಿಕೆ, ಪ್ರತೀತಿ ಮಾತ್ರ. ತನ್ನ ಮೇಲೆ ಬರ್ತದಂದ್ರೆ ಯಾರಿಲ್ಲ. ಅಕ್ಬರ್ನ ಬೀರ್ಬಲ್ ಕಾಲಕ್ಕೆ ಅಕ್ಬರ್ ಒಂದು ದಿವಸ ಅಂದ, ರಾಜ ಮನುಷ್ಯ ತನ್ನ ಮೇಲೆ ಬಹಳ ಪ್ರೀತಿ ಇರ್ತಾರಂತೆ. ಈ ಮಕ್ಕಳ ಮೇಲೆ ಹೆಂಡ್ರ ಮೇಲೆ ಎಷ್ಟು ಪ್ರೀತಿ ಇರ್ತಾನೆ. ಬೀರ್ಬಲ್ ಶಾಣೆ ಇರ್ತಾನೆ ಬಿಡ್ರಿ, ತನಗೆ ಬರುತ್ತಕ ಇರ್ತಾನೆ ಅಷ್ಟೇ. ಹೆಂಡತಿ ಮೇಲೆ ಪ್ರೇಮ ತಾ ಇರುತ್ತಕ. ಹೆಂಡತಿ ಮೇಲೆ ಗಂಡ ಪ್ರೇಮ ಮಾಡೋದು ಅವ್ರ ಸಲುವಾಗಿ, ತನ್ನ ಸಲುವಾಗಿ ಅಕ್ಕಿ ಇದ್ದರೆ ನಾ ಚಲೋ ಇರ್ತೀನಿ. ನಾವು ತಿಳ್ಕೊಂಡ್ರೆ ಅಕ್ಕಿ ಸಲುವಾಗಿ ಅಂತ. ಯಾರ ಸಲುವಾಗಿ ಪ್ರೇಮ ಮಾಡಾಗ ತನ್ನ ಮೇಲೆ ಭಾಳ ಜೀವ ಇರುತ್ತೆ. ಎಷ್ಟು ಕಷ್ಟ ಬಿಡ್ತಾರೆ ಮಕ್ಕಳಿಗೆ, ಹಟ್ ಮಾಡು ಮಾಡ್ತಾರೆ. ನಿಮಗೆ ಹೇಳ್ತೀನಿ, ಹಾಗೆ ಹುಟ್ಟಿ ಒಂದು 4, 10, 15, 20 ದಿವಸ ಆಗಿತ್ತು. ಒಂದು ಮಂಗೆ ಮರಿ ತೊಗೊಂಡು ತಿರುಗಾಡ್ತಿತ್ತು ನೋಡಿ. ಒಟ್ಟು ಹಿಡ್ಕೊಂಡು ಒಂದು ಕೈಲಿ ಹಿಡಿತ, ಒಂದು ಕೈಲಿ ತಿರುಗಾಡ್ತದೆ. ಇಷ್ಟು ಪ್ರೀತಿ ಮರಿ ಮೇಲೆ ನೋಡು. ಅಕ್ಬರ್ ಎಷ್ಟು ಪ್ರೀತಿ ಅದ ನೋಡು. ಇಲ್ರಿ, ತನ್ನ ಮೇಲೆ ಪ್ರೀತಿ ನೋಡ್ತಿಲ್ಲ. ಮರಿ ಮೇಲೆ ಎಷ್ಟು ಪ್ರೀತಿ ಅದು. ಒಂಟು ಕೈಲಿ ಹಿಡ್ಕೊಂಡು ತಿರುಗಾಡ್ತದ. ಅದಕ್ಕೆ ಮಲ್ಲಿ ಕುಡಿಸ್ತದ, ಅದಕ್ಕೆಲ್ಲ ಗುಟ್ಕಿ ಬಾಯ ಎಷ್ಟು ಪ್ರೀತಿ ಅದು. ಇಲ್ರಿ, ಅದ ಪ್ರೀತಿ.
ತನಗೆ ಬಂದ ಕಾಲಕ್ಕೆ ಯಾರ ತನಗೆ ಬಂದಾಗ ತನ್ನ ಮೇಲೆ ಪ್ರೀತಿ. ಮನೆಗೆ ಉರಿ ಹತ್ತಿದ್ರೆ ಯಾರು ಹೊರಗೆ ಓಡಿ ಬರ್ತೀರಿ? ಮೊದಲು ತಾವು ಹೊರ್ಕೊಂಬಂದು ಹೊರಗೆ ಹೊರ್ಕೋತಾನ. ಒಳಗೆ ಉರಿ ಹತ್ತದ ಬರ್ರಿ, ಅಲ್ಲಿ ಹೋಗಿ ಹೆಣ್ತಿ ಬಿಟ್ಟೆ ಬಂದು ನಾವು ಉಳಿದ್ರೆ ಹೇಳ್ತೀರಿ, ಅಲ್ಲಿ ನಾವು ರೊಕ್ಕ ನಾವು ಸಾತಾರ. ಯಾರಿಗ್ಯಾರೂ ಇಲ್ಲ, ಕೆಟ್ಟವಂಗೆ ಕೆಳೆ ಇಲ್ಲ. ಹೇಳ್ಯಾರಲ್ಲ ಬಸವಣ್ಣವರು, ಸುಳ್ಳು ಹೇಳ್ಯಾರ, ಮಹಾತ್ಮರು ಸುಳ್ಳು ಹೇಳ್ಯಾರ, ಸುಳ್ಳು ಹೇಳಿಲ್ಲ. ಪರಂತು ರಾಜ ಕೇಳಕ್ ತಯಾರಿಲ್ಲ. ಹಂಗ ಮಗ ಅಪ್ಪ ಮಾಡೋದು ಮಗನ ಸಲುವಾಗಿನೇ, ಹೆಣ್ತಿ ಮಾಡೋದು ಗಂಡನ ಸಲುವಾಗಿನೇ, ಅಣ್ಣ ಮಾಡೋದು ತಮ್ಮನ ಸಲುವಾಗಿನೇ. ನಾ ಏನು ಹೇಳ್ಬೇಕು ಅಂತ ನಾಳೆಗೆ ಹೇಳ್ತೆ ಅಂತ ಮರುದಿವ್ಸ ಏನು ಮಾಡ್ದ ಅಂದ್ರೆ ಒಂದು ಸಣ್ಣ ಮಂಗ್ಯಾನ್ ಹಿಡ್ಕೊಂಬಂದ. ಅದೇ ಹುಟ್ಟಿ ಒಂದು ದಿವಸ 2 ದಿವಸ ಆಗಿರ್ಬೇಕು. ಆ ಮರಿ ಹಿಡ್ಕೊಂಡು ಒಟ್ಟು ಬಿಡಕ್ ತಯಾರಿಲ್ಲ. ನೋಡ್ರಿ, ಇಲ್ಲ ಮಂಗ್ಯ ಅವ್ರು ಸುತ್ತ ಮರಿ ಸುತ್ತ ತಿರುಗಾಡ್ತಾವೆ, ಬಿಡ್ತಾವ, ಪರಂತು ಅವ್ರು ಸುತ್ತ ತಿರುಗಾಡ್ತಾವೆ. ಯಾಕಡೆ ಹೋಗ್ಬಾರ್ದು, ಹಿಡ್ಕೊ ಬಾಲಿ ಹಿಡಿತಾವ, ಎಕಡೆ ಹೋಗಿ ಜಗ್ತಾವ, ಬಿಡಂಗಿಲ್ಲ. ಅದು ಅಷ್ಟು ಜೀವ ಕೊಳ್ಳಿಗೆ ಹಾಕೊಂಡು ತಿರುಗಾಡ್ತದೆ. ಎಷ್ಟು ಜೀವ ನೋಡ್ರಿ, ಎಷ್ಟು ಜೀವ ಅದ. ಮರುದಿವ್ಸ ಒಂದು ಮರಿ ಹಿಡ್ಕೊಂಡು ಮಂಗ್ಯಾನ್ ತಗೊಂಬಂದ. ಒಂದು ದೊಡ್ಡ ಹೌದ ಡ್ರಮ್ದಾಗ ಒಳಗೆ ಬಿಟ್ಟು, ಅದಕ್ಕೆ ಒಳಗೆ ಬಿಟ್ಕೊಂಡು ಮ್ಯಾಲೆ ನೀರು ಬಿಡಕತ್ತ. ಇಲ್ಲಿಗೆ ಬಂತು ನೀರ, ಅದು ಮರಿ ಮೇಲೆ ಜೀವ ಹತ್ಕೊಂಡು ಕೊಳ್ಳಾಗ ಹಾಕೋದು, ಕೊಳ್ಳಾಗ ಇಟ್ಕೊತು. ನೋಡ್ರಿ ಎರಡು ಜೀವ ಅದ ಅಂತ ತಡಿ ಅಂದ. ಮತ್ತೆ ನೀರು ಬಿಟ್ಟು ಇಲ್ಲಿಗೆ ಬಂತು, ಇಲ್ಲಿಟ್ಕೋತು ಮರಿ. ಹಾಗೆ ನೀರು ಬಿಟ್ಟು ಇಲ್ಲಿಗೆ ಬಂತು, ಮುಸ್ತ ಆ ಮರಿ ಕೆಳಗೆ ಹಾಕಿ ಮ್ಯಾಲೆ ನಿಂತವ್ರು. ಯಾರ ಮೇಲೆ ಜೀವ ಅದಾರ ಅಂತ ಕೇಳ್ದ. ಎಲ್ಲಿ ತನಕ ತನ್ನ ಕುತ್ತಿಗೆ ಬರಂಗ ಅಲ್ಲಿ ತನಕ ಮರಿ ಮೇಲೆ ಜೀವ. ತನ್ನ ಕುತ್ತಿಗೆ ಬಂದ್ರೆ ಯಾರ ಮೇಲೆ ಯಾರಿಗೆ ಯಾರೂ ಇಲ್ಲ. ಶರಣರು ಹೇಳ್ಯಾರ, ಅವ್ರ ಜೀವ ಯಾಕೆ ಮಾಡ್ತೀವಿ? ಅವ್ರಿದ್ರೆ ನನಗೆ ಅನುಕೂಲ ಆಗ್ತದ ಅಂತ ಇಷ್ಟೇ. ಮತ್ತೇನು ಹೆಣ್ತಿದ್ರೆ ಏಟೇನು ಮಾಡಿ ಹಾಕ್ತೇಳು ಅಂತೀರಿ, ಗಂಡಿದ್ರೆ ತಂದು ಕೊಡ್ತಾನಂತ ಮಾಡ್ತೀರಿ ಅಷ್ಟೇ. ಯಾರು ಸುಮ್ಮನೆ ಹೇಳ್ಯಾರ ಶರಣರು. ಯಾರು ಪ್ರೀತಿ ಕಾರಣದ ಕೈತವ ರಹಿತ ಪ್ರೇಮ ನಾಸ್ತಿ ಲೋಕೆ. ನಿಷ್ಕಪಟವಾದ ಪ್ರೇಮ ಜಗತ್ತಿನೊಳಗಿಲ್ಲ. ಅದು ಇರ್ತದ ಪರಮಾತ್ಮನ ಭಕ್ತರಲ್ಲಿ. ಪರಮಾತ್ಮನ ಪ್ರೀತಿ ಮಾಡ್ತಾರೆ. ಮೀರಾ ಮಾಡಲು ಏನು ಬೇಕಂತ ಮಾಡಿದ್ಲು, ಅಕ್ಕಮಾದೇವಿ ಮಾಡಲು ಏನು ಬೇಕಂತ ಮಾಡಿದ್ಲು. ಪ್ರೀತಿನ ಪರಮಾತ್ಮನ ಪ್ರೀತಿ ಭಕ್ತರಲ್ಲೇ ಇರ್ತದ ಕಡೆ. ಸಂಸಾರದಲ್ಲಿ ಕೈತವರಹಿತ ಪ್ರೇಮ ನಾಸ್ತಿ. ನಿಷ್ಕಪಟವಾದ ಪ್ರೇಮ ಜಗತ್ತಿನೊಳಗೆ ಇಲ್ಲ. ಅದು ಭಕ್ತನಲ್ಲಿ ಒಬ್ಬನಲ್ಲಿ ಇರ್ತದೆ. ಆ ಮತ್ತೊಂದು ಏನು ಬೇಡಂಗಿಲ್ಲ. ಪರಮಾತ್ಮ ಏನು ಕೊಡ್ತಾನ ಅದು ಸೈ ಅಂತ. ನಾವು ನರಕದಲ್ಲಿ ಇಡಂಗಿದ್ರೆ ಇಡು. ನೀನು ಒಲಿದ ಸ್ವರ್ಗ ನರಕವೇ ನನಗೆ ಸ್ವರ್ಗವಯ್ಯ ಹೇಳಿಲ್ಲ ಅಕ್ಕಮಾದೇವಿ. ನಿನ್ನ ಪ್ರೀತಿ ಇದ್ದ ನರಕದ ಸ್ವರ್ಗ. ನಿನಗೆ ಪ್ರೀತಿ ಇಲ್ಲದ ಸ್ವರ್ಗ ನನಗೆ ಬೇಡ. ನಿನಗೆ ಪ್ರೀತಿ ಇಲ್ಲದ ಸುಖ ನನಗೆ ಬೇಡ. ನಿನ್ನ ಪ್ರೀತಿ ಇರತಕ್ಕಂಥ ದುಃಖವೂ ನನಗೆ ಸುಖನೇ. ಇದಕ್ಕೆ ಭಕ್ತಿ ಅಂತಾರ್ರಿ. ಜಗತ್ತಿನೊಳಗೆ ನಾವು ಪ್ರೀತಿ ಮಾಡೋದು ಎಲ್ಲ ಏನಪ್ಪಾ ಅಂದ್ರೆ ಕಪಟ, ಆಸೆ. ನಮ್ಮ ಎಲ್ಲ ಅದಾವ ತಿಳ್ಕೊಂಡು ನಾವೆಲ್ಲ ಜಗತ್ತಿನೊಳಗೆ ಪ್ರೇಮ ಮಾಡ್ತೇವೆ. ಅದಕ್ಕೆ ಮಹಾನುಭಾವರು ಹೇಳಿದ್ರು, ತಮ್ಮ ಇಂಥ ಪವಿತ್ರವಾದ ಶರೀರವನ್ನು ಪರಮಾತ್ಮ ನಿನಗೆ ಕೊಟ್ಟ. ಯಾಕೆ ಕೊಟ್ಟ ಅನ್ನೋದು ವಿಚಾರ ಮಾಡಿದೆವು. ಮೊಟ್ಟ ಮೊದಲು ಏನು ಮಾಡ್ಬೇಕು ಅನ್ನೋದು ವಿಚಾರ ಮಾಡಿದ್ದೇನೆ. ಸಂಸಾರ ಬೇಡ ಅಂತ ಯಾವ ಮಹಾತ್ಮರು ಅಂದಿಲ್ಲ. ಯಾವ ಸ್ವಾಮಿ ಸಂಸಾರ ಬೇಡ ಅಂತ ಹೆಂಗಂತ ಅವನು ಅವ್ರ ಅವ್ವಪ್ಪ ಹೊಟ್ಟೆಗೆ ಹುಟ್ಟ್ಯಾನ. ಏನು ಆಕಾಶದಿಂದ ಬಿದ್ದಾನ ಅವನು ಮ್ಯಾಲಿದ್ದು? ಯಾರೂ ಬಿದ್ದಿಲ್ಲ. ಎಲ್ಲರೂ ತಾಯಿ ಹೊಟ್ಟೆ ತಂದಿ ಹೊಟ್ಟೆಗೆ ಹುಟ್ಟಾರ. ಮತ್ತು ಅವ್ರು ಸಂಸಾರ ಮಾಡಿದ್ರೆ ನೀ ಯಾಕಡೆ ಹುಡ್ತಿದ್ಯೋ ಯಪ್ಪ? ಸಂಸಾರ ಬೇಡ ಅಂತ ಮಹಾತ್ಮರು ಎಂದೂ ಅನ್ನಂಗಿಲ್ಲ. ಸಂಸಾರ ಮಾಡ್ರಿ. ಪರಮಾತ್ಮ ಮಾಡ್ಯಾನಿದ್ದು ಸಂಸಾರ. ಹೆಣ್ಣು ಪರಮಾತ್ಮ ಮಾಡ್ಯಾನ, ಗಂಡು ಪರಮಾತ್ಮ ಮಾಡ್ಯಾನಿಲ್ಲ. ಭೂಮಿ ಪರಮಾತ್ಮ ಮಾಡ್ಯಾನ, ಕಲ್ಲು ಪರಮಾತ್ಮ ಮಾಡ್ಯಾನ,
ಇವೆಲ್ಲ ಪರಮಾತ್ಮ ಮಾಡ್ಯಾನ. ಅವು ಯಾರಿಗೆ ಕೆಟ್ಟ ಮಾಡಿಲ್ಲ, ಹೆಣ್ಣು ಕೆಟ್ಟ ಮಾಡಿಲ್ಲ. ನಾ ಮೇಲೆ ಅಂತೀನಿ, ಹೆಣ್ಮಗಳು ಸತ್ರ ದುಃಖ ಹಾಕೋದು, ಗಂಡು ಮಗಳು ಸತ್ರ ದುಃಖ ಹಾಕೋದು, ಏನು ಗಂಡು ಸತ್ರ ಹೆಣ್ಣು ಸತ್ರ ದುಃಖ ಹಾಕೋದು? ಯಾರೋ ಹೆಣ್ಮಗಳು ಸತ್ರು ನಿಮ್ಗೆ ದುಃಖ ಹಾಕದೆ? ಯಾರೋ ದೊಡ್ಡ ಗೌಡು ಸತ್ರ ದುಃಖ ಹಾಕದ? ಇಲ್ಲ, ಸತ್ರ ಅಂತೇಳಿ ಪಾಪ ಮುಗಿತ್ಕತಿ ಚಾಕುಡ್ರಿ. ಮತ್ತು ನಿಮ್ಮ ಅಪ್ಪ ಸತ್ತಾನಂದ್ರೆ ಎಷ್ಟು ಬಜಿದಾಯ್ತು? ಯಾರೋ ಸತ್ರ, ಮನುಷ್ಯ ಸತ್ರ ದುಃಖ ಹಂಗಿಲ್ಲ ನಿಂಗೆ, ನಿಮ್ಮ ಅಪ್ಪ ಸತ್ರ ದುಃಖ ಹಾಕದ. ಹೆಣ್ಮಗಳು ಸತ್ರ ದುಃಖ ಹಂಗಿಲ್ಲ, ನಿನ್ನ ಹೆಣ್ಣು ಸತ್ರ ದುಃಖ ಹಾಕದ. ಗಂಡು ಮಗ ಸತ್ರ ದುಃಖ ಹಂಗಿಲ್ಲ, ನಿನ್ನ ಗಂಡು ಸತ್ರ ದುಃಖ ಹಾಕದ. ಅದು ಗಂಡ ಮಾಡಿದವ್ರು ದೇವ ನೀನು. ಇದು ಗಂಡ ಯಾರು ಮಾಡ್ಯಾರ? ದೇವ್ರು ಮಾಡ್ಯಾನ. ಗಂಡಸಿಗೂ ದೇವ್ರು ಮಾಡ್ಯಾನ, ಗಂಡ ದೇವ್ರು ಮಾಡಿಲ್ಲ. ಹೆಣ್ಣಿಗೆ ದೇವ್ರು ಮಾಡ್ಯಾನ, ಹೆಂಡತಿ ದೇವ್ರು ಮಾಡಿಲ್ಲ. ನೀ ಮಾಡ್ಕೊಂಡಿದಿ, ನೀ ಮಾಡ್ಕೊಂಡು ಸಕ್ಕರೆ ತಿಂದಿದಿ. ಮುಂದೆ ತಿನ್ನು. ಈಗ ಸಕ್ಕರೆ ತಿಂದಿದಿ, ಮುಂದೆ ಏನು ತಿನ್ಬೇಕಂತ ತಿನ್ನು. ಮಣ್ಣು ತಿನ್ನು, ಮತ್ತೇನು ತಿಂತಿ ಮಾಡ್ಕೊಂಡು. ಶಾಸ್ತ್ರ ಹೇಳ್ತಾರೆ ಅದಕ್ಕೇನೆ. ಪರಮಾತ್ಮ ಹೆಣ್ಣು ಮಾಡ್ಯಾನ, ಹೆಂಡತಿ ಮಾಡಿಲ್ಲ. ಪರಮಾತ್ಮ ಗಂಡಸು ಮಾಡ್ಯಾನ, ಗಂಡ ಮಾಡಿಲ್ಲ. ಗಂಡ ಹೆಂಡತಿ ಮಾಡಿದವ್ರು ನಾವು. ಸತ್ರ ಅಳವರು ನಾವು, ದೇವ್ರೊಳಗಿಲ್ಲ. ಯಾಕೆ? ದೇವ್ರ ಹೆಂಡತಿ ಮಾಡೇ ಇಲ್ಲ, ಹೆಣ್ಮಗಳು ಮಾಡಿ. ಹೆಣ್ಮಗಳು ಸತ್ರ ದುಃಖ ಆಗಿಲ್ಲ ನಮ್ಗೆ, ಹೆಣ್ಣು ಸತ್ರ ದುಃಖ ಆಗದ. ಗಂಡು ಮಗ ಸತ್ರ ದುಃಖ ಆಗಿಲ್ಲ, ಗಂಡು ಸತ್ರ ದುಃಖ ಹಾಕದ. ಮಕ್ಕಳು ಸತ್ರ ದುಃಖ. ನನ್ನ ಮಗ ಸಾಯಬಾರ್ದು, ಉಳಿದವರು ಸಾಯಲೆಕ್ಕ. ಈ ಮೋಹ ಅದು ನಾವು ಮಾಡುತ್ತದೆ. ಇದಕ್ಕೆ ಆಸಕ್ತಿ ಅಂತಾರೆ ಶಾಸ್ತ್ರ, ಇದಕ್ಕೆ ಮೋಹ ಅಂತಾರೆ ಶಾಸ್ತ್ರ. ಯಾರ ಮನೆಗೆ ಕಳ್ತನ ಆದ್ರೆ ನಿಮಗೇನ ಕಳ್ತನ ಆಯ್ತಂತ ಪಾಪ ಪಾಪ ಮುಗಿತಂತಾರೆ. ನಿಮ್ಮ ಮನೆಗಾದ್ರೆ ಹೋಳಿ ಹುಣ್ಣಿ, ಹೋಳಿ ಹುಣ್ಣಿ. ಯಾಕೆ? ನಂದು ಅನ್ನೋದು. ಅದಕ್ಕೆ ಮಹಾತ್ಮರು ನಮ್ಗೆ ಹೇಳ್ತಾರೆ, ತಮ್ಮ ದುಃಖ ಕೊಡ್ತಕ್ಕಂಥದ್ದು ಇದು ಈಶ್ವರ ಸೃಷ್ಟಿ ಅಲ್ಲ. ಈಶ್ವರ ಪರಮಾತ್ಮ ಅದಾನ, ಯಾರಿಗೆ ದುಃಖ ಕೊಡಂಗಿಲ್ಲ. ದುಃಖ ಬಾಯ್ ಪ್ರಾಡಕ್ಟ್ ನಾವು ಮಾಡ್ಕೊಂಡ್ವಿ. ಹೆಣ್ಣಿಗೆ ಹೆಂಡತಿ ಮಾಡ್ಕೊಂಡೇವಿ, ಕಲ್ಲ ಮಣ್ಣಿಗೆ ನನ್ನ ಮನೆ ಅಂತ ಮಾಡ್ಕೊಂಡೇವಿ, ಕೂಸುಗಳಿಗೆ ನನ್ನ ಮಗ ಅಂತ ಮಾಡ್ಕೊಂಡೇವಿ. ದುಃಖ ಆಯ್ತು, ಅದು ಹೋಯ್ತಂದು ದುಃಖ ಆಗ್ತದೆ ಮನುಷ್ಯನಿಗೆ. ಅದಕ್ಕೆ ಮಹಾತ್ಮರೇನಪ್ಪ ಅಂತ ಕೇಳಿದರೆ, ಇಂಥ ಪವಿತ್ರವಾದ ಮನುಷ್ಯ ಶರೀರ ಬಂದ ಕಾಲಕ್ಕೆ ಮನುಷ್ಯ ನಾ ಏನು ಮಾಡಬೇಕು ಅಂತಕ್ಕಂಥದ್ದು ವಿಚಾರ ಮಾಡಬೇಕು. ಇದು ಸಿಗುವುದಿಲ್ಲ ರೀ ನಮ್ಗೆ. ಯಾರಿಗಾರು ಭರೋಸೆ ಅದೇನ್ರಿ ನಾವು ಮನುಷ್ಯನೇ ಆಗ್ತೇವಂತ ಮುಂದೆ? ನಾವು ಮನುಷ್ಯಾಗಿ ಹುಟ್ಟು ಬರ್ತೇವೆ. ಸೈನ್ಸ್ ಹೇಳಿರಿ ಮನುಷ್ಯನೇ ಹಾಕಾನಂತ. ಗೋರಿಲ್ಲ ಮನುಷ್ಯ ಏನಂತ ಸೈನ್ಸೇ ಹೇಳ್ತದ. ಗೋರಿಲ್ಲ ಮನುಷ್ಯ ಏನಂತ ಸೈನ್ಸೇ ಹೇಳ್ತದ. ಮತ್ತು ಗೋರಿಲ್ಲ ಯಾಕಾಗಬಾರ್ದು? ಯಾಕಾಗಬಾರ್ದು? ಹಂಗಿರಂತೇನು ಭರೋಸದ? ಭರೋಸದ ಶಾಸ್ತ್ರ ಹೇಳ್ತದೆ. ಅದಕ್ಕೆ ನೀನು ಮನುಷ್ಯನಾಗಿ ಹುಟ್ಟಿದಿ ಅಂತಂದ ಮೇಲೆ ಮೊಟ್ಟ ಮೊದಲು ಏನಪ್ಪ ಅಂತ ಕೇಳಿದ್ರೆ ಕೆಲಸ ಏನು ಮಾಡಬೇಕು? ಪರಮಾತ್ಮನ ಅರಿಬೇಕು. ನಾ ಯಾರಿದ್ದಂತ ತಿಳ್ಕೋ. ನಾನು ಮನುಷ್ಯನು, ಏನು ಮನುಷ್ಯನ ರೂಪದಲ್ಲಿ ದನನೋ ಕತ್ತೆಯೋ ಕುದುರೆಯೋ ಏನಿದ್ದೀನಿ ಅಂತ ವಿಚಾರ ಮಾಡಿ. ಶಾಸ್ತ್ರ ನಮ್ಗೆ ಮ್ಯಾಲಿಂದ ಮ್ಯಾಲೆ ಹೇಳ್ತದೆ ಅದನ್ನೇ. ಎಚ್ಚರಾಗು, ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ, ಎಚ್ಚರಾಗು ಎಚ್ಚರಾಗು. ಎಷ್ಟು ಸಲ ಚೀರಿ ಹೇಳ್ತದೆ ಎಚ್ಚರಾಗಂತ. ಪರಂತು ಮೋಹ ನಿದ್ರೆಯೊಳಗೆ, ಆಸಕ್ತಿ ನಿದ್ರೆಯೊಳಗೆ ಇಷ್ಟು ಮಲಗಿದೇವಿ, ಇಂಥದ್ದು ಕುಡಿದೇವಿ. ಮಹಾಮೋಹ ಶರಿ ನಮಗೆ ಎಚ್ಚರ, ಶಾಸ್ತ್ರ ಎಚ್ಚರ ಮಾಡ್ತದೆ. ಮರಣ ಯಮ ನಮಗೆ ಎಚ್ಚರ ಮಾಡ್ತಾನೆ, ರೋಗಗಳು ನಮಗೆ ಎಚ್ಚರ ಮಾಡ್ತಾವ. ಇವೆಲ್ಲ ಆದರೂ ಮತ್ತೆ ಔಷಧ ತೊಗೊಂಡು ಮತ್ತೆ ಅದೇ ಮಾಡ್ತೀನಿ, ಮತ್ತು ಡೈಲಿ ಶೇವಿಂಗ್ ಮಾಡ್ಕೊಂಡು ಮತ್ತೆ ಹರಿದವಾಗೇ ಇರ್ತೀನಿ, ಇದೇ ಮಾಡ್ತೇವೇನ. ಪರಂತು ಇದನ್ನು ದಾಟಬೇಕು ಅಂತಕ್ಕಂಥದ್ದು ವಿಚಾರ ಮನುಷ್ಯನಿಗೆ ಬರಂಗಿಲ್ಲ. ಅದಕ್ಕೆ ಮಹಾನುಭಾವರೇನಪ್ಪ ಅಂತ ಕೇಳಿದ್ರೆ ನಮಗೆ ಇಂಥದ್ದು ತೊಗೊಂಡು ಯಾರು ಹೊನ್ನ ನೇಗಿಲು ಏನಪ್ಪ ಅಂತ ಕೇಳಿದ್ರೆ ಹೊತ್ತು ಎಕ್ಕೆಯ ಬೀಜವ ಬಿತ್ತುವೇನೆ. ಜನಕ ಮಹಾರಾಜನ ಕಾಲಕ್ಕೆ
12 ವರ್ಷ ಬರಗಾಲ ಬಿದ್ದರೆ ಜ್ಯೋತಿಷ್ಯ ಅಂತ, ರಾಜ ನೀನೇ ಬಂಗಾರ ನೇಗಿಲು ತೊಗೊಂಡು ನೀನೇ ಭೂಮಿ ಹೊಡಿಬೇಕು ಅಂದ್ರೆ ಮಳೆ ಹಾಕದಂತ ಪುರಾಣದ ಅರ್ಥ. ಹೊಲ ಅದ, ಒಳ್ಳೆ ಎರಿ ಭೂಮಿ ಅದು, ಅದನ್ನು ರಾಬ್ ಮಾಡ್ಬೇಕಾದ್ರೆ ನೇಗಿಲ ಕುಂಟಿ ರಂಟೇನು ಹೊಡೆದಕ್ರೆ ಹಾಕದಲ್ಲ. ಹಾಗ ಯಾವನ ಮನುಷ್ಯ ತನ್ನ ಜೀವನ ಅಂತಕ್ಕಂಥದ್ದು ಹೊಲದಾಗ ಹೊನ್ನ ನೇಗಲ ಹೊತ್ತು ಎಕ್ಕೆಯ ಬೀಜವ ಬಿತ್ತುವರೆ, ಎರಿ ಭೂಮಿಯಾಗ ಬಂಗಾರ ನೇಗಿಲ ತಗೊಂಡು ಎಲ್ಲ ಹೊಲ ಮಾಡಿ ಚಂದ ಮಾಡಿ ಅದಕ್ಕೆಲ್ಲ ರಾಬ್ ಮಾಡಿ ಏನು ಎಕ್ಕಿ ಗಿಡ ಹಚ್ಚೋದಂತಾರೆ. ಕಬ್ಬಲ್ಲ, ಈ ಎಕ್ಕಿ ಗಿಡ. ಶಾಣೆ ಅಂತೀರಿ, ಹುಚ್ಚ ಅಂತೀರಿ. ಕಬ್ಬು ಹಚ್ಚಬೇಕು, ಮಾವಿನ ಗಿಡ ಹಚ್ಚಬೇಕು, ಏನಾರು ಹಚ್ಚಬೇಕು. ಎಕ್ಕಿ ಗಿಡ ಹಚ್ತಾರ ಬುದ್ಧಿಗೇಡಿ. ಹೊನ್ನ ನೇಗಿಲ ಹೊತ್ತು ಎಕ್ಕಿಯ ಬೀಜವ ಬಿತ್ತುವರೆ, ಬಂಗಾರದ ನೇಗಿಲು ಹೊಡೆದು ಎರಿ ಭೂಮಿಯಾಗ ಎಕ್ಕಿ ಗಿಡ ಹಚ್ತಾರ. ಬೇಶರ್ಮಿ ಹಚ್ತಾರ, ಶರ್ಮಗೇಡಿ. ಏನು ಹೊಲ ಅದ ಮಾಡಿದೇನು ಹಾಕತೇನು, ಬೇಶರ್ಮಿ ಗಿಡ ಹಚ್ತಾರ, ಮೂರ್ಖ ಅಂತಾರ ಅವ್ರು. ಈ ಮನುಷ್ಯ ಶರೀರ ಇದು 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 ಭೂಮಿ ಅದ ರೀ. ಮನುಷ್ಯನ ಬುದ್ಧಿ ಬಂಗಾರದ ನೇಗಿಲದ. ಮಾಡಕತ್ತೀಯೇನು ನೀನು? ಬೇವಿನ ಬೀಜವ ಬಿತ್ತುವರೆ, ಎಕ್ಕೆಯನ್ನು ಹಾಕ್ತಾರೆ, ನನಗೆ ಎಕ್ಕಿ ಗಿಡ ಹಾಕ್ತಾರೆ. ಶಾಸ್ತ್ರ ಬೈತ್ ಅದಕ್ಕೆ ಅನ್ನ ನೇಗಿಲ ಹೊತ್ತು ಎಕ್ಕೆಯ ಬೀಜವ ಬಿತ್ತುವರೆ, ಕರ್ಪೂರದ ಗಿಡವ ಕಡಿದು ಕಳ್ಳಿಗೆ ಬೇಲಿಯನ್ನು ಇಕ್ಕುವರೆ. ಶರಣರು ಕರ್ಪೂರ ಗಿಡ, ಕರ್ಪೂರ ಗಿಡ, ಕರ್ಪೂರ ಅಂದ್ರೆ ಎಷ್ಟು ಕಿಮ್ಮತಿ ಅಂತದ. ಕರ್ಪೂರದ ಗಿಡ ಕಡಿದು ಹೊಲ ತುಂಬ ಎಲ್ಲ ಕಳ್ಳಿ ಹಚ್ಚಿ ಆ ಕರ್ಪೂರ ಗಿಡ ಬೇಲಿ ಹಚ್ಚೋದಂತ. ಆ ಕಳ್ಳಿ ಹಾಳಾಗಬಾರ್ದು. ಏನು ಸಿಗ್ತದ ಕಳ್ಳಿಗೆ? ಏನು ಸಿಗ್ತದೆ? ಕಳ್ಳಿ ಸಲುವಾಗಿ ಕರ್ಪೂರ ಗಿಡ ಕಡಿತೀರನು ಮೂರ್ಖ. ಶಾಸ್ತ್ರ ಅಂತ ಇಂಥವ್ರಿಗೆ ಮೂರ್ಖ ಅಂತ ಕರಿಬೇಕಂತಾರೆ. ಕರ್ಪೂರದ ಬೇರೆಯು ನಿತ್ತುವರೆ. ಅವ್ರು ಭಾಳ ಚಂದ ಹೇಳೋದು, ಅದು ಕೊಡಂಗಿಲ್ಲ ಅಂತ. ಶ್ರೀಗಂಧದ ಗಿಡವ ಕಡಿದು ಬೇವಿನ ಬೀಜನ ಅಡಿಯ ನಿಕ್ಕುವರೆ. ಈಗ ಮಾವಿನ ಹಣ್ಣಾಗಿನ ತಪ್ಪಲ್ದಾಗ ಹಿಡಿತೀರಲ್ಲ ಹಣ್ಣು ಹಾಕ. ಯಾವನೋ ಶ್ರೀಗಂಧದ ಗಿಡ ಅದನ್ನು ಕಡ್ದಂತ ಎಲ್ಲ ಫಂಟಿ ಕಡ್ದ ತಪ್ಪಲ ಕಡ. ಯಾಕಂದ್ರೆ ಬೇವಿನಕಾಯಿ ಹಣ್ಣು ಮಾಡಾಕ ದೊಡ್ಡ ಶಾಣೆ ಅದನ್ರಿ. ಕಾಯಿ ಅದನ್ನ ಹಣ್ಣು ಮಾಡಾಕ ಶ್ರೀಗಂಧದ ಗಿಡ ಕಡದ ಅದ್ರಾಗ ಇಟ್ಟಂದ್ರೆ ಶಾಣೆ ಅಂತೀರಿ, ಮೂರ್ಖ ಅಂತೀರಿ. ಇದು ಶರೀರ ಶ್ರೀಗಂಧದ ಗಿಡ ಇದ್ದಂಗದ. ಶ್ರೀಗಂಧದ ಗಿಡ ಅದಿದು. ಇದನ್ನ ಸಂಸಾರಕ್ಕೆ ಉಪಯೋಗ ಮಾಡಿದ್ರಿ ಅಂದ್ರೆ ಬೇವಿನಕಾಯಿಗೆ ಇದನ್ನ ಒಳಗಿಟ್ಟಂಗ. ಎಷ್ಟು ಮೂರ್ಖಿದ್ಯಪ್ಪ, ಎಷ್ಟು ಮೂರ್ಖಿದ್ಯ. ಇದು ಎರಿ ಹೊಲ ಅದ. ಶ್ರೀಗಂಧದ ಗಿಡ, ಮನುಷ್ಯನ ಆಯುಷ್ಯ ಶ್ರೀಗಂಧದ ಗಿಡ ಅದ. ಇದನ್ನು ಕಡಿದು ಎಕ್ಕಿ ಗಿಡ ಬಿತ್ತಾರೆ, ಅಲ್ಲಿ ಹಚ್ತಾರೆ. ಯಾವ ಕಣ್ಣಿಂದ ಪರಮಾತ್ಮನ ಕಾಣಬಹುದು, ಯಾವ ಕಿವಿಯಿಂದ ಪರಮಾತ್ಮನ ಕೇಳಬಹುದು, ಯಾವ ಬಾಯಿಂದ ಪರಮಾತ್ಮನ ಜಪ ಮಾಡಬಹುದು, ಯಾವ ಕೈಯಿಂದ ಪರಮಾತ್ಮನ ಪೂಜಾ ಮಾಡಬಹುದು, ಯಾವ ಕಾಲಿಂದ ಪ್ರದಕ್ಷಿಣೆ ಮಾಡಬಹುದು. ಆ ಕಾಲಿನಿಂದ ಶರೀರ ಹೋಗತಿ, ಆ ಬಾಯಿಂದ ಅಪಶಬ್ದ ನೋಡಕತಿ, ಆ ಕಣ್ಣಿಂದ ನೋಡಬಾರ್ದು ನೋಡಕತಿ. ಮನುಷ್ಯ ಇದ್ದೇ ಏನಿದ್ಯಾ ಅಂತ ಕೇಳಿದ್ರು. ದೇವರನ್ನು ನೋಡೋದು ಬಿಟ್ಟು ಪರವನ್ನು ನೋಡಿದ್ಯಾ ಅಂತ ಕೇಳಿದ್ರೆ ಶ್ರೀಗಂಧದ ಗಿಡ ಕಡದು ಎಕ್ಕಿ ಗಿಡ ಹಚ್ಚದ. ನಮ್ಮ ಜೀವನ ಹಿಂಗೆ ಮಾಡಕತ್ತಿ. ಆ ಎಕ್ಕಿ ಗಿಡ ಎದಕ್ಕೆ ಕೆಲಸಕ್ಕೆ ಬರ್ತಾವ? ಪಟಕನೆ ಅದ್ರ ಕಣ್ಣಾಗ ರಸ ಬಿದ್ದರೆ ಕಣ್ಣು ಹೋಗ್ತಾವ. ಏನು ಉಪಯೋಗ ಮಾಡಿ? ಮನುಷ್ಯನ ಜೀವನ ಹಿಂಗೆ ಮಾಡಕತ್ತೇನೋ. ಇಂತಹ ಪವಿತ್ರವಾಗಿರ್ತಕ್ಕಂಥ ದೇಹ, ಏನನ್ನಾದರೂ ಸಾಧಿಸಲಿಕ್ಕೆ ಬರತಕ್ಕಂಥ ಈ ದೇಹವನ್ನ ಪ್ರಪಂಚಕ್ಕಾಗಿ ನಾವು ಪೂರಾ ಹಾಳು ಮಾಡಿಬಿಟ್ಟೇವಲ್ಲ.
ಕುಂತ್ರ ಅದೇ ಸಂಸಾರ, ನಿಂತ್ರ ಅದೇ ಸಂಸಾರ, ನೆನೆಸಿದ್ರೆ ಅದೇ ಸಂಸಾರ. ಅದಕ್ಕೆ ಕೊಟ್ಟಿಲ್ಲ, ಅದೇ ಮಾಡಕ್ಕೆ ಕೊಟ್ಟಿಲ್ಲ. ಅದು ಮಾಡು, ಸಮಯ ಸಿಕ್ಕಾಗ ಆ ಸಂಸಾರನ ಮಾಡು, ಸಮಯ ತೆಗೆದು ಪರಮಾತ್ಮನ ಮಾಡು. ಯಾವ ಸಲುವಾಗಿ ನೀ ಜನ್ಮ ಬಂದಿದ್ದಿ ಭೂಮಿಗೇನಪ್ಪ ಅಂತ ಕೇಳಿದ್ರೆ ಅದು ಮಾಡು ಮಗರ. ಕ್ಷಣೋ ಕ್ಷಣಿ ಹಾಚಿ ಕರಾವ ವಿಚಾರ ತಾರಾವಯ ಪಾರಭವ ಸಿಂಧು. ಪ್ರತಿ ಕ್ಷಣಕ್ಕೆ ವಿಚಾರ ಮಾಡಿ. ಹುಟ್ಟು ಸಾವುದಾಟ ಸರಳ ಅದ ರೀ, ಹುಟ್ಟಾಗ ಎಷ್ಟು ಕಷ್ಟ ಆಗ್ಯದ್ರಿ. ಸಾವುದು ಸರಳ ಅದ ರೀ. ಹಾಸ್ಪಿಟಲ್ ಬಂದವ ಭಾಳ ಚಲೋ. ಸಾಯುವಾಗ ಶಾಸ್ತ್ರ ಹೇಳ್ತದೆ, ಒಂದು ಚೇಳು ಕಡಿದ್ರೆ ಎಷ್ಟು ನೋವು ಆಗ್ತದ ಗೊತ್ತದ ನಿಮಗೆ. ಹಂಗೆ ಪ್ರಾಣ ಹೋಗುವಾಗ ಕಾಲು ಹಿಡಿದು ನೋಡ್ತೀರಿಲ್ಲ, ಕಾಲು ಥಂಡಿ ಬಿದ್ದ ಅಂದ್ರೆ ಪ್ರಾಣ ನಡೆದದ ಅಂತ ಹಿಂದಕ್ಕೆ ಸರಿತಿರ್ತದ ಪ್ರಾಣ. ಲಕ್ಷ ಕಿವಿಯಂದು, ಮೂಗಿನಂದು, ಬಾಯಂದು ಹೊಕ್ಕ. ಅದಕ್ಕೆ ಬಾಯಿ ತೆರೆದು ಸಾಯ್ತಾವ. ಪ್ರಾಣ ಹೋಗೋ ಜಾಗ ಬೇಕಲ್ಲ, ತೂತದಕ್ಕೆ ಕೆಳಗಿಂದಲೇ ಹೋಗ್ತದ. ಮಲಮೂತ್ರಗಳ ದ್ವಾರ ಹೋಗ್ತದ. ಎಷ್ಟೋ ಮಂದಿ ಎರಡಕ್ಕೆ ಮಾಡ್ಕೋತಾವ, ಎಷ್ಟೋ ಮಂದಿ ಏಕೆ ಮಾಡ್ಕೋತ. ಪ್ರಾಣ ಅಲ್ಲಿದೆ ಹೋಗ್ಯದ, ತಿಳ್ಕೊ. ಪ್ರಾಣ ಅಲ್ಲಿದ್ದು ಹೋಗಬಾರ್ದ್ರಿ, ಇಲ್ಲಿದ್ದು ಹೋಗ್ಬೇಕ್ರಿ. ಇಲ್ಲಿ ಏತಾನಂ ಶ್ರೀಮಾನ್ ವಿದಾರ್ಯ ಪ್ರಾವಿಶತ. ಪರಮಾತ್ಮ ಬರುವಾಗ ಜೀವ ಇಲ್ಲಿ ಬಂದ. ಇದಕ್ಕೆ ಅಳ್ನೆತ್ತಿ ಅಂತಾರಲ್ರಿ. ಎಲ್ಲ ಪರಮಾತ್ಮ ಒಳಗೆ ಬರೋ ಜಾಗ ರೀ. ಹೆಂಗೆ ಬಾಗಿಲು ಅದಾವಲ್ಲ ನಿಮ್ಮ, ಪರಮಾತ್ಮ ಜೀವ ಒಳಗೆ ಬರ್ಬೇಕಾದ್ರೆ ಇಲ್ಲಿಂದೇ ಬರ್ತಾನೆ ಪರಮಾತ್ಮ ಒಳಗೆ. ನೀವು ಹಳ್ಳಿ ಹೋಗ್ಬಾರ್ದು ತಗೊಂಡು ಅದಕ್ಕೆಲ್ಲ ಎಣ್ಣೆ ಹಚ್ಚಿ ತಿಕ್ಕಿ 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 ಪ್ಯಾಕ ಸಿಮೆಂಟ್ ಕಾಂಕ್ರೀಟ್ ಮಾಡ್ದಂಗೆ ಮಾಡ್ತೀರ. ಯಾಕಡೆ ಬಂದಿದ್ದು ಆ ಕಡೆ ಹೋಗ್ಬೇಕ್ರಿ. ಬಾಗಲಂದ ಒಂದು ಬಾಗಲಂದ ಹೋಗ್ಯಾವ ಚಲೋ ಮನುಷ್ಯ, ಹಿತ್ಲ ಹೋದ ಕಳ್ಳ. ಹಿತ್ಲ ಹೋದ್ರೆ ಕಳ್ಳ ಇರ್ತಾನಲ್ಲ. ಮಾಲಕ ಬಾಗಲಂದೆ ಬರ್ತಾನೆ, ಬಾಗಲಂದೆ ಹೋಗ್ತಾನೆ. ಜೀವ ಒಳಗೆ ಬರ್ತದೆ ಇಲ್ಲಿಂದನೇ. ಸಾಯುವಾಗ ಇಲ್ಲಿಂದನೇ ಸಾಯ್ಬೇಕು. ಕಿವಿ ತೆರೆದು, ಬಾಯಿ ತೆರೆದು, ಕಣ್ಣು ತೆರೆದು ಸಾಯ್ತಾವಲ್ಲ, ದಾರಿ ಬಿಟ್ಟಾನ ತಿಳ್ಕೋಬೇಕು. ಇಲ್ಲಿಂದ ಬಂದಾರ, ಇಲ್ಲಿಂದ ಹೋಗ್ಬೇಕು. ಅದಕ್ಕೆ ಸಾಧನ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು. ಅದನ್ನು ಮಾಡಂಗಿಲ್ಲ ಮನುಷ್ಯ. ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಮೊದಲು ನಾವು ಏನು ಕೆಲಸಕ್ಕೆ ಬಂದೇವಿ ಆ ಕೆಲಸ ಮೊದಲು ಮಾಡ್ಬೇಕ್ರಿ. ತೊಳುವುದೇ ಮಾಡ್ಬೋದಾಗುವುದು. ನಾವು ಬಂದಿದ್ದೇವೆ ಅದಕ್ಕೆ ಪರಮಾತ್ಮನಿಂದ ಬಂದಿದ್ದೇವೆ, ಪರಮಾತ್ಮಗೆ ಹೊಳ್ಳಿ ಹೋಗ್ಬೇಕು. ಚಂತನ ಮನೆ ಬಿಟ್ಟು ಏನೇ ಕೆಲಸ ಮಾಡ್ರಿ, 10 ಮಣಿಗೆ ಎಲ್ಲಿಗೆ ಬರ್ಬೇಕ್ರಿ? ಮನೆಗೆ. ಏನೇನು ದಾರೆ ಮುಕ್ಕೋಬೇಕು. ಕುಡ್ದು ಮಂದಿ ಅಲ್ಲೇ ಮುಕ್ಕೋತಾವ, ಬಿಟ್ಟು ದಾರೆ ಮುಕ್ಕೋತಾವ, ಮನೆಗೆ ಬರಂಗಿಲ್ಲ. ಹಂಗೆ ನೀನು ಏನು ಕುಡ್ದಿ? ಏನು ನೀನು ಕುಡ್ದಿ? ಎಲ್ಲಿಂದ ಬಂದು ಅಲ್ಲಿಗೆ ಹೋಗ್ಬೇಕ್ರಿ. ನಾವು ಬಂದೇವಿ ಪರಮಾತ್ಮನಿಂದ, ಪರಮಾತ್ಮನಿಂದನೇ ಅಲ್ಲಿಗೆ ಹೋಗ್ಬೇಕು ವಾಪಸ್. ಯಾವ ಬಾಗಿಲಂದ ಒಳಗೆ ಹೊರಗೆ ಹೋಗಿದ್ವಿ, ಅದೇ ಬಾಗಿಲಂದ ಒಳಗೆ, ಅದೇ ಬಾಗಿಲಂದ ಹೊರಗೆ ಬರ್ತದೆ. ನಾವು ಬಂದಿದ್ದೇವೆ ಇಲ್ಲಿಂದ, ಇಲ್ಲಿಂದನೇ ಪ್ರಾಣ ಬಿಡಬೇಕು. ಕಿವಿಯಂದು, ಬಾಯಂದು, ಮೂಗನಂದು ಬಿಡಬಾರ್ದು. ಗುದದ್ವಾರದಿಂದ ದೋಣಿ ಮಾಡ್ಕೋತಾವ, ಏಕಿ ಮಾಡ್ಕೋತಾವ, ನರಕಕ್ಕೆ ಹೋಗ್ತಾನೆ ಮನುಷ್ಯ. ಚಲೋ ಇದೆ. ಅದಕ್ಕೆ ಶಾಸ್ತ್ರ ಅಂತಾರೆ, ನೀನು ಎದಕ್ಕೆ ಬಂದಿದಿ ಅಂತ ತಿಳ್ಕೊಂಡು ಫಸ್ಟ್ ಮೊದಲು ಏನು ಮಾಡೋದಪ್ಪ ಅಂತ ಕೇಳಿ ಆ ಕೆಲಸ ಮಾಡು. ಪರಂತು ನಮ್ಮ ಆಸೆ, ಆಸಕ್ತಿ ಇವು ಯಾವ ಕೂಡ ಹೋಗಂಗಿಲ್ರಿ. ಈ ಶರೀರದೊಳಗೆ ಏನಪ್ಪ ಅಂತ ಕೇಳಿದರೆ ಸಿಕ್ಕದ್ದನ್ನು ತುಂಬಬೇಡ್ರಿ. ಬರೀ ಮಾಡದ್ದೇ ಮಾಡ್ಕೋತ ಕೂತ್ರಿ ಎಂದು ಆಯ್ತು ಸ್ವಾಮಿಗಳು ನಾವು ಮಾಡ್ತೇವ್ರಿ, ವಯಸ್ಸಾಗಿರ್ರಿ, ಆ ಕೆಲಸ ಮುಗಿಲ್ರಿ, ಈ ಕೆಲಸ ಮುಗಿಲ್ರಿ, ಕದ್ದು ಮುಗಿಲಿಕ್ಕೆ ಇದು ಮುಗೀತು, ಎಲ್ಲ ಮುಗೀತು, ಆಯ್ತು ನೋಡ್ರಿ, ಆಯ್ತು. ಈಗ ಏನು ಹೊಡಿಕೊಂಡ್ರದು ಮತ್ತೆ ಯಾ ಕೆಲಸ ಅದು ಮಾಡಲಿಲ್ಲ, ಎಲ್ಲ ಆಯ್ತು ರೀ, ಆಯ್ತು ಸಾಯ್ತಿ. ಸಾಯಿ ತಕ್ಕನ ಇದೇ ಮಾಡವ. ಆ ದೇವ್ರನ್ನ ಯಾವಾಗ ನೆನೆಸವ್ನಿ? ದೇವ್ರ ಪ್ರಾರ್ಥನೆ ಯಾವಾಗ ಮಾಡವ? ದೇವ್ರ ಚಿಂತನೆ ಯಾವಾಗ ಮಾಡವ? ಪುಣ್ಯ ಯಾವಾಗ ಮಾಡವ? ಮನುಷ್ಯನಿಗೆ ಅದಕ್ಕೆ ಅಂತಾನಪ್ಪ ಅಂತ ಕೇಳಿದ್ರೆ, ಇದು ಸಂಸಾರ ಮುಗಿಸಿ ಆಯ್ತು ರೀ, ಎಲ್ಲ ಆಯ್ತು ರೀ ಸ್ವಾಮಿ, ಎಲ್ಲ ಆಯ್ತು, ಅದಾಯ್ತು, ಇದನ್ನ ವಯಸ್ಸಾದ ಅದೇ ಮಾಡ್ತೀನಿ, ಅದೇ ಮಾಡ್ತೇವೆ. ಈಗೆಲ್ಲ ಮಕ್ಕಳದ ಮರಿ ಅದಾವ, ಅವ್ರದ ಇವು ಅದಾವ, ಎಲ್ಲ ಆಯ್ತಂದ್ರೆ ಅವ್ರಿಗೆ ದಾರಿಗೆ ಹಚ್ಚಿ ಇವ ಮಾಡ್ತಾನೆ. ಇವೇನು ಮಾಡಂಗಿಲ್ಲ, ಅವ್ರಿಗೆ ದಾರಿಗೆ ಹಚ್ಚಿ ಇವನು ದಾರಿ ಹಿಡಿಯವನೇ.
ನೀವೇನು ಮಾಡವಾರ ಹೋಗವಲ್ಲ. ಇವ ಅವ್ರು ಆ ಕಡೆ ದಾರಿ, ಇವ ಈ ಕಡೆ ದಾರಿ, ನರಕದ ದಾರಿ. ಮಾಡೋದು ಏನೂ ಇಲ್ಲ. ಮನುಷ್ಯನ ವಿಚಾರ ಮಾಡ್ಬೇಕು. ಅದಕ್ಕೆ ಅಂತಾರೆ ಮಹಾತ್ಮರಪ್ಪ ಅಂತ ಕೇಳಿದ್ರೆ, ಮೊಟ್ಟ ಮೊದಲ ನಿನ್ನ ಉದ್ಧಾರಣೆ ಮಾಡ್ಕೋ, ಇನ್ನೊಬ್ಬರು ಉದ್ಧಾರ ಮಾಡ್ತೀಯ ಅಂತ ನೀ ಯಾಕೆ ಚಿಂತೆ ಮಾಡ್ತೀಯೋ? ಎಲ್ಲರೂ ತಮ್ಮ ತಮ್ಮ ಕರ್ಮ ಪಡ್ಕೊಂಡು ಬಂದೇವಿ. ನೀವು ಬೇಕಾದಷ್ಟು ಮಾಡ್ರಿ ಏನಾಗೋದಿಲ್ಲ. ಅವರು ಪಡ್ಕೊಂಡು ಬಂದಾರೆ, ಏನು ಸಿಗಬೇಕು ಅನ್ನೋದು ಎಲ್ಲರಿಗೂ ಬಂದಾರ. ಪ್ರಾರಬ್ಧ ಪಹಲೆ ರಚ ಪೀಛೆ ರಚ ಶರಿ, ತುಳಸಿ ಚಿಂತಾ ಕಿಮಕರೆ ಭಜಲೆ ಶ್ರೀ ರಘುವೀರ್. ಮೊದಲ ಏನೇನು ಆಗ್ಬೇಕಂತ ಮೊದಲು ತಯಾರು ಮಾಡ್ರಿ, ಆಮೇಲೆ ಹುಟ್ಟಿದೇವ್ರಿ. ಆಮೇಲೆ ಹುಟ್ಟಿದೇವಿ. ನೀವು ಎಲ್ಲಿ ಹುಟ್ಟಬೇಕು, ಹ್ಯಾಂಗೆ ಹುಟ್ಟಬೇಕು, ಎಷ್ಟು ದಿನ ಇರಬೇಕು, ನೀನು ಎಂಥ ಹೆಂಡತಿ ಆಗಬೇಕು, ಎಂಥ ಗಂಡ ಆಗಬೇಕು, ಎವ್ರಿಥಿಂಗ್ ಇಸ್ ಪ್ರೀ ಪ್ಲ್ಯಾನ್. ಎಲ್ಲ ಬಟ್ಟಿಟ್ಟ ಅದನ್ನು ದಾಟಕ್ಕೆ ಸಾಧ್ಯ ಇಲ್ಲ. ಅದನ್ನು ದಾಟತಕ್ಕಂಥವ್ರು ಭಗವಂತನಿಗೆ ಬೇಕಾದವರು. ಅಂಥವ್ರು ಮಾತ್ರ ಅದು ದಾಟಕ್ಕೆ ಬರ್ತದೆ ವಿನ ಅನ್ಯರ ದಾಟಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡು ಮಹಾನುಭಾವರು ಏನಂದ್ರು ಅಂದ್ರೆ, ಮೊಟ್ಟ ಮೊದಲನೇ ಕೆಲಸ ಏನು? ಆಯ್ತು ರೀ ಸ್ವಾಮಿಗಳ, ಸ್ವಲ್ಪ ದಿವಸ ಆಗ್ರಿ, ಎಲ್ಲ ಒಂದು ದೊಡ್ಡ ದಂಡಿಗೆ ಹಚ್ಚಿ ಮಾಡ್ತೇವೆ. ಹೆಂಗೆ ಮಾಡ್ತೇಪ್ಪ? ಮುಪ್ಪಿನ ಕಾಲಕ್ಕೆ ಏನು ಮಾಡ್ತೀವಿ? ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತ ಗೃಹೀತ್ವಾದಿಂಡಂ ತದಪಿನ ಮುಂಚತ್ಯಾಶಾಪಿಂಡಂ. ಬಾಯನ ಹಲ್ಲು ಅದು ಹೊಸ ಶರ್ಟ್ ಬಂದು ಕೈಯಾಗ ಬಡಿಗೆ ಬಂತು. ಇಷ್ಟೆಲ್ಲ ಆಯ್ತು. ಖರೆ ಸಂಸಾರ ಮೇಲೆ ಚಿಂತೆ ಬಿಡೋದು ಎಂದಿಡ್ತಾಳ್ರಿ, ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತಾನೆ ಮನುಷ್ಯ. ಶಾಸ್ತ್ರ ಅಂತ ತಮ್ಮ ಹೋಯ್ತು ಅಂದ್ರೆ ಹೊಳ್ಳಿ ಬರಂಗಿಲ್ಲ. ಒಮ್ಮ ಕೈಯಂದು ಹೋಯ್ತು ಅಂತ ಕೇಳಿದ್ರೆ ಈ ಶರೀರ ಹೊಳ್ಳಿ ಬರ್ತದಂತ ಭರೋಸಾ ಇಲ್ಲ. ಈಗ ಸಿಕ್ಕದ ಈಗ ಏನಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಕೈಯಂದು ಹೋಯ್ತು ಅಂದ್ರೆ ಬರೋದಿಲ್ಲ, ಬರ್ತದ ಭರೋಸೆ ಅನ್ನೋದು. ಅಂಥದ್ದು ಮಾಡಿದರೆ ಏನ? ಅಂಥ ಪುಣ್ಯಾರ ಏನು ಮಾಡಿ? ಒಳ್ಳೆ ಮನುಷ್ಯನೇ ಆಗ್ತೀನಿ ಅಂತ ಪುಣ್ಯಾರ ಏನು ಮಾಡಿದಿ? ಎಲ್ಲ ದನದ ಕೆಲಸನೇ ಮಾಡಿದೀವಿ, ಮತ್ತೊಂದು ಬಿಟ್ಟು ಮತ್ತೊಂದು ಕೆಲಸನೇ ಮಾಡಿಲ್ಲ. ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ ಇದೇ ಮಾಡಿದ್ವಿ. ಮತ್ತೆ ಇದೇ ಬಿಟ್ಟು ಏನು ಮಾಡಿದಿ? ಮಾಡಿದೇನು? ಏನು ಪಶು ಪಕ್ಷಿ ಮಾಡ್ತಾವ ಅದೇ ಕೆಲಸ ಮಾಡೀನಿ, ಮತ್ತು ನಾ ಮುಂದೆ ಮನುಷ್ಯ ಆಗಿ ಬರ್ತೀನಿ ಅಂತೀಯಲ್ಲ. ಮಹಾತ್ಮರಂತಾರ, ಒಮ್ಮೆ ಕೈಯಂದು ಹೋಯ್ತಂದ್ರೆ ಬರ್ತದ ಭರೋಸೆ ಇಲ್ಲಪ್ಪ. ಕೈಯಂದು ಶರೀರ ಹೋಯ್ತಂದ್ರೆ ಭರೋಸಾ ಇಲ್ಲ. ಸೈನ್ಸ್ ಅದು ಹೇಳ್ತಿರ್ಬೇಕು ನಿನಗೆ. ಪರಂತು ನಮ್ಮಲ್ಲಿ ಕರ್ಮ ಯತ್ತಂ ಫಲಂ ಪೂಸ, ಕರ್ಮದಂಗೆ ಮನುಷ್ಯನಿಗೆ ಸಿಗ್ತದೆ, ದುಡ್ದಂಗೆ ರೊಕ್ಕ ಸಿಗ್ತದೆ. ಕಳ್ತನ ಮಾಡಿದವ 4 ದಿನ ಚಂದ ಇರ್ತಾನೆ, ಇಂದಿಲ್ಲ ನಾಳೆ ಅದು ಗೊತ್ತಾಗ್ತದೆ, ಅದ್ರ ಫಲ ಅವನಿಗೆ ಉಣ್ಬೇಕಾಗ್ತದೆ. ಅದಕ್ಕೆ ಮಹಾತ್ಮರು ನಮ್ಮ ಮ್ಯಾಲಿನ ಹೇಳ್ತಾರೆ, ಇದು ಸಿಗಲಾರ್ದು ಶರೀರ ನಿನಗೆ ಸಿಕ್ಕದ, ಹಾಳು ಮಾಡ್ಕೋಬೇಡ. ಯಾವನೋ ಒಬ್ಬ ಮುಂಜಾನೆ ಹೆಂಡತಿ ಜೊತೆ ಕಚ್ಚಾಡಿಕೆಯಿಂದ ಹೋಗಿ ಕುಂತಿದಂತ, ಸಾಕಿ ನಿಂತುಕೊಂಡು ಹಳಿ ದಂಡೆ ಕುಂತಿದ. ಹಳಿ ಹರಿಯಕತ್ತಿತ್ತು, ಮಣ್ಣು ಕತ್ತರಿಸ್ತಾರೆ, ಹಳಿ ದಂಡೆ ಕತ್ತರಿಸ್ತಿತ್ತು. ಅಲ್ಲಿ ಅವನಿಗೆ ಒಂದಿಟ್ಟು ಭಾಂಡೆ ಕಾಣ್ತು, ಏನೋ ಮಿಂಚುತ್ತಿತ್ತದ್ರ. ಅಯ್ಯೋ ಏನೋ ಮಿಂಚ್ತತೆ ಕುಣಕ್ಷಿಂದ ಮನೆಯಾಗ ಜಗಾಡಿ ಬಂದಿದ್ದ ಕುಂತಿದ್ದ. ಅದು ನೋಡ್ದಮ್ಮ, ಭಾಳ ಸೂರ್ಯ ಹೊಂಟ ಭಾಳ ಮಿಂಚಕತ್ತವ. ಅದೇ ಏನೋ ಕಾಣ್ತಪ್ಪ ತೊಗೊಂಡ್ಕಿಂದ ಅದು ತೊಗೊಂಡು ಇಟ್ಕೊಂಡು ಕುಂತ. ಮನೆಗೆ ಹೋಗ್ಬಾರಂತ ವಿಚಾರ ಮಾಡಿದ್ದ. ಹಾಡ್ಕೋತ ಕುಂತ ಏನು ಮಾಡ್ದ ಅಂತ ಕೇಳಿದ್ರೆ, ಅವು ಮಿಂಚುತ್ತಿದ್ದು ಕಲ್ಲ ಹಾಡ್ಕೋತ ಒಂದೊಂದು ಒಯ್ಯವ ಡುಮ್ ಅಂತಿತ್ತು. ಭಾಳ ಚಲೋ ಕಾಣ್ತಾರೆ. ಹಂಗೆ ಆ ಅಷ್ಟು ಕಲ್ಲ ಡುಮ್ ಮಾಡ್ಕೊತ ಕುಡಿದ್ರೆ ಸೂರ್ಯ ಮ್ಯಾಲ ಬಂದ ಒಗಿಬೇಕಂತ ಎತ್ತದ ಕೈಯಾಗ ಒಂದೇ ಉಳಿದಿತ್ತು. ಬರೀ ಭಾಳ ಚಮಕಸ್ತದಪ್ಪ ಕಲ್ಲಿದು. ನಡಿ ಇದನ್ನು ಹುಡುಗರಿಗೆ ಆಡಕ್ಕೆ ಹಾಕದ ಮನೆಗೆ ತೊಗೊಂಡು ಹೋಗೋಣಂತ ಅದೊಂದು ಕಲ್ಲು ತೊಗೊಂಡು ಮನೆಗೆ ಬಂದ. ಬರೋದ್ರಿಗೆ ತಯಾರಿ ಕುಂತಿದ್ಲಾಕಿ, ಜಗಳ ತೆಗಿಯಾಕಿ. ಹಬ್ಬ ಬಂತು, ನೀ ಬರೀ ಹಿಂಗೆ ತಿರುಗಾಡ್ತಿ, ಏನು ತಂದು ಏನು ಮಾಡಿದಿ ಅಂತ ಕೇಳಿದ್ರೆ, ಏನು ತಂದೆ ಅಂದ್ರೆ ಏನು, ಇದು ಕಲ್ಲು ತಂದಿ ನೋಡು ಕಲ್ಲ. ಈ ಕಲ್ಲು ಬರೀ ನೀನು ಕಲ್ಲೇ ಇದ್ದಿ, ಮತ್ತೆ ಕಲ್ಲೇ ತಂದಿ.
ಏನು ಮಾಡತ್ತು ಬೈದಪ್ಪ ಹಬ್ಬ ಮುಂದೆ ಬಂದಿತ್ತು. ಅದು ಅಲ್ಲೇ ಒಗೆದು ಆ ಹುಡುಗ ಆಡ್ತಿತ್ತು. ಅದು ಹುಡುಗ ಆಡ್ತಿತ್ತು, ಅದು ಕಲ್ ತುಂಬ ಆಡ್ತಿತ್ತು. ಆಡುವಾಗ ಹಬ್ಬರೇ ಬಂದ ಇನ್ನು ಹೆಂಗೆ ಮಾಡಲಿ, ಶೆಟ್ರಿಗೆ ಹೇಳೋನು ಇದು ಕಲ್ಲೇ ಕೊಡೋನು, ಕಲ್ಲು ಕೊಡ್ಕೊಂಡೆ ಏನೇ ಕೊಡ್ರಿ ಅಂತ ಹೇಳಿ ಸುಮ್ಮೆಟ್ಟು ಅಂತ ಕೂಡ ಕಲ್ಲು ತೊಗೊಂಡು ಹೋಯ್ತು. ಗುಂಡು ಕಲ್ಲು ತೊಗೊಂಡು ಶೆಟ್ರು ಬಂಗಾರ ಅಂಗಡಿನೇ ಇತ್ತು, ಕಿರಾಣಿ ಅಂಗಡಿನೇ ಇತ್ತು, ಬಂಗಾರ ಅಂಗಡಿನೇ ಇತ್ತು ಅಲ್ಲ. ಅವರು ಶೆಟ್ರ ತೋರಿ ಒಂದಿಟ್ಟು ಬೆಲ್ಲ ಬೇಳೆ ಕೊಡ್ರಿ ಅಂತ. ಶಾಣೆ ಇದ್ದವ, ಬಂಗಾರ ಅಂಗಡಿ ರತ್ನದ ಅಂಗಡಿ ಇತ್ತು. ಅವ್ನು ನೋಡ್ದ, ಆಯ್ತು ತಂಗಿ ಮಾಡೋಂತ ಅಂತ ಕೊಂಡ್ಕೊಂಡ ಅದು ಇಟ್ಕೊಂಡು ಏನಪ್ಪ ಅಂತ ಕೇಳಿದ್ರೆ ಆಕೆಗೆ ಹಬ್ಬದ ಸಂತಿ ಎಲ್ಲ ಕೊಟ್ಟ. ತೊಗೊಂಡು ಮನೆಗೆ ಓದ್ಲಿಕ್ಕೆ ಹೋಗಿ ಅಯ್ಯೋ ಗಂಡ ಎಲ್ಲಿ ತಂದೆ ಅನ್ನೋ. ಶೆಟ್ರು ಕೊಟ್ರ ಇಟ್ಟು ಕಲ್ಲಿಗೆ ಇಟ್ಕೊಟ್ರ ಕೊಟ್ರು, ಇದೆಲ್ಲ ಸಾಮಾನು ಕೊಟ್ರು. ಇಲ್ಲ ಮ್ಯಾಲೆ 100 ರೂಪಾಯಿನ ಕೊಟ್ರು. ನಾವು 100 ರೂಪಾಯಿ ಕೊಟ್ರ, ಸಾಮಾನು ಕೊಟ್ಟು 100 ರೂಪಾಯಿ ಕೊಟ್ರ. ಏನು ಶೆಟ್ ಹುಚ್ಚದನ ಏನು ಶಾಣೆ ಅಂದ್ರೆ ಕಲ್ಲಿಗೆ 100 ರೂಪಾಯಿ ಇಟ್ಟು ಸಾಮಾನು ಕೊಟ್ಟ ಅಂತ ತಿಳ್ಕೊಳಕ್ಕಿಂದ ಏನಪ್ಪ ಅಂತಂದ್ರೆ ಅವನು ಏನೋ ಕಾಣ್ತಾ ತಿಳ್ಕೊಂಡು ವಿಚಾರ ಮಾಡಿ ಹೋದ. ಶೆಟ್ರ ನಮ್ಮ ಕಲ್ಲು ನಮ್ಗೆ ವಾಪಸ್ ಕೊಡ್ರಿ. ಅದೇನು ಕೊಡ್ತಾರೋ ಕೊಡಂಗಿಲ್ಲ. ಶೆಟ್ರು ಕೇಳಿದ್ರು, ನಿನಗೆ ಎಲ್ಲಿ ಸಿಕ್ಕದ ಅಂತ ಕೇಳಿದ್ರು. ಹಳ್ಳಿದಂಡೆ ಸಿಕ್ಕದ್ರಿ ಅನ್ನ. ಎಷ್ಟು ಇಟ್ಟು ಸಿಕ್ಕು. ಸೌಕರ್ಯ ಹುಚ್ಚಾದವ ಇಟ್ಟು ಇದು ನೋಡಿ, ಏನು ಕೆಲಸ ಮಾಡು, ಇದು ಸಾಮಾನು ತಗೋ, ಒಂದು 5,000 ರೂಪಾಯಿ ತೊಗೊಂಡು ಮುಂದೆ ಹೋಗಿ. ಅಂದ ಸಾವುಕಾರ ಹುಚ್ಚ ನಾ ಹುಚ್ಚ ನಾವು ಇಷ್ಟು ಸಣ್ಣ ಕಲ್ಲಿಗೆ ಸಾಮಾನು ಕೊಟ್ಟು 5,000 ರೂಪಾಯಿ ಕೊಡ್ತಾನೆ. ಹಿಂಗೆ ನಾವು ಯಾಕ್ರಿ ಸಾವುಕಾರ ಹುಚ್ಚಿ, ಅದು ಕಲ್ಲಲ್ಲ, ರತ್ನದ ರತ್ನ. ಮೂರ್ಖ. ರತ್ನ ಅಂದ್ರೆ ಅಳಕ್ ಚಾಲು ಮಾಡಿದ್ರು, ಬಡ್ಕೊಂಡು ತಲೆ ಮಾಡಿ. ಯಾಕೋ ಅಂತ ಕೇಳಿದ್ರು. ಏಪ್ಪ ಅಂದ. ಯಾಕೋ ಅಂತ ಕೇಳಿದ್ರು. ಇದು ಒಂದಕ್ಕೆ ಇಡ್ಕಿ ಮತ್ತ ಎಷ್ಟೋ ಡುಮ್ಮ ಮಾಡೀನಿ ನಾವು ಹಳಿ ದಾಂಡೆ ಕುಂತ ಹೊತ್ತು ಟೈಮಕ್ಕೆ ಒಂದೊಂದು ಕಲ್ಲು ಹೋಗಿ ಅವ ಡುಮ್ ಅಂತಿತ್ತು, ಭಾಳ ಚಂದ. ಮತ್ತೊಂದು ಡುಮ್ ಅಂತಿತ್ತು, ಭಾಳ ಚಂದ ಆಯ್ತು. ಹೊತ್ತು ಹೊಂಡತಕ್ಕ 50-60 ಕಲ್ಲು ಒಗದ ಅದು ಸೂರ್ಯ ಬೆಳಕು ಒಂದು ಕಲ್ಲು ಚಂದ ಕಾಣ್ತಂತ ತೊಗೊಂಬಂದೀನಿ. ಇದು ಇದಕ್ಕೆ ಇಷ್ಟು ಕಿಮ್ಮತ್ತ ಅಂದ್ರೆ ಎಷ್ಟು ಡುಮ್ಮ ಮಾಡಿದೆ ಅನ್ನವ. ಎದೆ ಬಿಡ್ಕೊಂಡು ಅಳಕತ್ತಾವ. ನನ್ನಂತ ಮೂರ್ಖ ಜಗತ್ತಿನೊಳಗೆ ಯಾರದಾರಂದ? ಎಂಥ ಕಿಮ್ಮತ್ತಿನ ರಥ ಲಕ್ಷದ ಎಷ್ಟೋ ಎಲ್ಲ ಹಾಳು ಮಾಡಿದ, ನೀರ ಹೋಗಿದ್ನೆಲ್ಲ. ಇದು ಒಂದು ಕಲ್ಲು ಉಳಿದದ, ಇದಕ್ಕೆ ಲಕ್ಷ ಕಿಮ್ಮತ್ತು ಅಂತಾರೆ. ಅಂದ್ರೆ ನನ್ನಂತ ಶ್ರೀಮಂತ ಯಾರಿದ್ರು, ನಾ ಎಷ್ಟು ದರಿದ್ರ ಇದ್ದೀನಿ ಅಂತ ತಿಳ್ಕೊಂಡಂತ. ಅವನ ಕಥೆ ಅಲ್ಲದು, ನಿಮ್ಮ ಕಥೆ. ನೀವು ಎಲ್ಲ ಡುಮ್ಮ ಮಾಡಿರಿ ಅಷ್ಟೇ. ಎಲ್ಲ ಹೆಂಡತಿಗಿಟ್ಟು ಡುಮ್ಮು, ಗಂಡಿಗಿಟ್ಟು ಡುಮ್ಮು, ರಕ್ಕಿಗಿಟ್ಟು ಡುಮ್ಮು, ಮಕ್ಕಳು ಡುಮ್. ಈ ಉಳ್ದವ ಸ್ವಲ್ಪ. ಅರೆ ನಾವು ಇಡೀ ಆಯುಷ್ಯವನ್ನೇ ಇದಕ್ಕೆ ಮಾಡಿದೆವಲ್ಲ, ಡುಮ್ಮ ಮಾಡಿದೆವಲ್ಲ. ಗಂಡಿಗೆ, ಹೆಂಡತಿಗೆ, ಮಕ್ಕಳಿಗೆ, ಮನೆಗೆ, ಇದಕ್ಕೆ ಡುಮ್. ಒಂದೊಂದು ಆಯುಷ್ಯ ಕಿಮ್ಮತ್ತಿಲ್ಲ. ಡಾಕ್ಟರ್ ಅಂತ ಹೋರಂತೆ, ಡಾಕ್ಟರ್ 1 ಲಕ್ಷ ಓದ್ಲಾಕ್ರಿ, ಉಳಿಸ್ರಿ ಅಂತೀರಿ. ಇಲ್ಲ ಎಷ್ಟು ಕಿಮ್ಮತ್ತಿಂದ ಏನು ಸಹಿತ ಒಂದಿಟ್ಟು ಜೀವ ಬಿಡ್ರಿ, ಅವನಿಗೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತೀರಲ್ಲ. 1 ತಾಸು ಜೀವಕ್ಕೆ 1 ಲಕ್ಷ ಕೊಡ್ತೀರಿ. ಎಷ್ಟು ವರ್ಷ ಬದುಕಿದೆಯೋ, ಎಷ್ಟು ಕಿಮ್ಮತ್ತದ ಇದು ಶರೀರದ್ದು. ಡುಮ್ ಅನಿಸಿದೆ ಅಲ್ಲ ಹಳೆಯಾಗ. ಯಾವುದಕ್ಕೂ ಬರಲಿಲ್ಲ ಡುಮ್. ಹೆಂಡ್ತಿಗೂ ಡುಮ್, ಗಂಡಿಗೂ ಡುಮ್, ಮಕ್ಕಳು ಡುಮ್, ಹೊಲಕ್ಕೂ ಡುಮ್ ಅಂತೂ ಈಗ ಉಳ್ದದ ಎಲ್ಲ ಮುಗ್ದದ. ಬಂದಾರೀಗ ಎಲ್ಲ ಮುಗಿದೋಗಿ ಇಲ್ಲಿಗೆ ಬರ್ತಾನೆ. ಎಲ್ಲ ಡುಮ್ ಮನುಷ್ಯರಿ. ಈಗೇನು ಸೊಮ್ಮಟ್ಟು ಉಳ್ದದ, ಅದಕ್ಕೆ ಈಗೇನು ಕಾಣ್ಬೇಕಂತ. ಇಷ್ಟು ಕಿಮ್ಮತ್ತಿಂದ ರತ್ನ ನೀ ಪೂರ ಹೊಳೆಗೆ ನೀರಾಗಿ ಹಾಕಿದೆಲ್ಲ. ಹಾಗೆ ಇಂಥ ಆಯುಷ್ಯ ನಾವು ಪೂರ ಹೆಂಡತಿ, ಗಂಡ, ಮಕ್ಕಳು, ಇದಕ್ಕೆ ಯಾಕೆ ಪರಮಾತ್ಮನಿಗೆ ಎಷ್ಟರಿ ಮಾಡಿದ್ದೇವೆ?
ಎಷ್ಟು ಒಂದು ತಾಸು ಮಾಡಕ್ಕೆ ಮನುಷ್ಯನಿಗೆ ಅಯ್ಯೋ 2 ತ್ರಾಸ ಹಾಕದ ಮಾಡೋರಿಗೆ ಗೊತ್ತು. ಮುಂಜಾನೆ ಪೂಜೆ ಮಾಡೋರಿಗೆ ಇಡೀ ಸಂಸಾರ ಬೇಯಿಸ್ಕೊಂಡು ಹಲೆ ಅನಿಸ್ಕೊಂಡು ಮಾಡಕತ್ತೇವಲ್ಲ. ಪರಂತು ಏನು ಸಿಕ್ತು ಕೈಗೆ ಸುಖ ದುಃಖಗಳು ಇದ್ರ ಬಿಟ್ಟು ಮತ್ತೇನು ಸಿಕ್ಕ ಪುಣ್ಯಾತ್ಮರೇ. ಅದಕ್ಕೆ ಅಂತಾರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕು ಅಂದ್ರೆ ಈ ಸದ್ದೇ ಮಾಡೋ ಕೆಲಸ ಏನು ಅಂತ ಕೇಳಿದ್ರೆ ಪರಮಾತ್ಮನ ಕೆಲಸ, ಆಮೇಲೆ ಪ್ರಪಂಚದ ಕೆಲಸ. ಎದ್ದು ಕೂಡಲೇ ಮೊದಲು ಪರಮಾತ್ಮನ ಕೆಲಸ, ಆಮೇಲೆ ಹೆಂಡ್ರು ಮಕ್ಕಳ ಕೆಲಸ. ಪರಂತು ನಾವು ಮಾಡಂಗಿಲ್ಲ, ಮರ್ತೇವೆ. ಯಾಕೆ ಹುಟ್ಟಿ ಬಂದೇವೆ ಅನ್ನೋದೇ ಮರ್ತೇವೆ ಅಂತ ತಿಳ್ಕೊಂಡು ಮಹಾತ್ಮರು ನಮ್ಗೆ ಬಹಳ ಬೈತಾರೆ. ಎಂತಹ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪಯ್ಯ, ಎಂತಹ ಮಾನವ ಜನ್ಮ ಎಷ್ಟು ಹಾಳು ಮಾಡ್ಕೊಂಡು ಬಿಟ್ಟಿರಿ ಅಂತ ಕೇಳಿದ್ರೆ ಏನದು? ಬೀಜ ಭೂಮಿಗೆ ಬಿತ್ತೀರಿ ಅಂದ್ರೆ ಅದು ಹಣ್ಣ ಹುಟ್ಟದ ಬೀಜ ಬಿದ್ದವಳೇನು ಧರೆಯೊಳಗೆ, ಅಟ್ಟುಣ್ಣಬಾರದ ಮಡಿಕೆ ಇದ್ದರೇನು ಮನೆಯೊಳಗೆ. ಚನ್ನ ಮಲ್ಲಿಕಾರ್ಜುನ ನಿಮ್ಮ ನೆನೆಯದ ಮನವಿರ್ದವಳೇನು ಈ ತನುವಿನೊಳಗೆ, ಸತ್ತು ಹೋಗ್ಬೇಕು ಅಂತಾರವ್ರು. ಅಟ್ಟುಣ್ಣಬಾರದ ಮಡಿಕೆ ಇರ್ದೋಳೇನು ಮನೆಯೊಳಗೆ. ಮನ್ಯಾಗ ಅಡಕಲದ ಅಡುಗೆ ಎಲ್ಲ ತೂತೇ ಅದ, ಒಲಿ ಮೇಲೆ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ. ಆ ಗಡಿಗೆ ಇಟ್ಕೊಂಡು ಏನು ಮಾಡ್ತೀವಿ? ಅಟ್ಟುಣ್ಣಬಾರದ ಮಡಿಕೆ ಇರ್ದೋಳೇನು ಮನೆಯೊಳಗೆ. ಎಲ್ಲಕ್ಕೆ ತೂತದ ಇದ್ದು ಒಲಿನೂ ಆರಿಸ್ತಾವ. ಅಂತ ಗಡಿಗೆ ಇಟ್ಕೊಂಡು ಏನು ಮಾಡ್ತೀವಿ? ಏನು ಮಾಡ್ತೀವಿ? ಹುಟ್ಟದ ಬೀಜ ಬಿದ್ದೋಡೇನು ಧರೆಯೊಳಗೆ. ಬೀಜ ಅಂತ ಎದಕ್ಕಂತಾರೆ? ಹುಟ್ಟೋದಕ್ಕೆ ಬೀಜ ಅಂತಾರೆ. ಗಿಡ ಆಗಬೇಕು. ಹುಟ್ಟಲಿಲ್ಲ ಅಂದ್ರೆ ಹುಳ ಹತ್ತಿತ್ತು ಅಂದ್ರೆ ಆ ಬೀಜ ಎದಕ್ಕೆ ಕೆಲಸಕ್ಕೆ ಬರ್ತದೆ ರೀ? ಆಗ ನಾವೆಲ್ಲ ಹುಳ ಹತ್ತದ ಬೀಜ ಇದ್ದಂಗಿದ್ದೇವೆ, ತೂತಿದ್ದು ಗಡಿಗೆ ಇದ್ದಂಗಿದ್ದೇವೆ. ಎದಕ್ಕೆ ಬರ್ತದೆ? ಅಡಿಗೆರೆ ಹಂಗೆಲ್ಲ ಇದ್ದು ಊರಿಗೆ ಬಿಡಂಗಿಲ್ಲ, ಆರಿಸ್ತದೆ. ಏನು ಅದ್ರ ಕಿಮ್ಮತ್ತದ? ಮನುಷ್ಯನಾಗಿ ಹುಟ್ಟಿದೇವೆ ಅಂದಮೇಲೆ ಅಡಿಗೆ ಆಗ್ಬೇಕು ರೀ. ಗಡಿಗೆ ಅಂದ್ರೆ ಅಡಿಗೆ ಆಗ್ಬೇಕು, ಹೌದಾ? ಬೀಜ ಅಂದ್ರೆ ಹುಟ್ಟಬೇಕು. ಹಾಗೆ ನಾವು ಮನುಷ್ಯರು ಆಗಿದ್ದೇವೆ ಅಂದ್ರೆ ಪರಮಾತ್ಮನ ಕಾಣಬೇಕು, ಪರಮಾತ್ಮನ ಧ್ಯಾನ ಮಾಡಬೇಕು. ಇಲ್ಲದಿದ್ರೆ ನೀ ನರ ವಾನರ, ನೀ ಮನುಷ್ಯ ರಾಕ್ಷಸ, ನೀನೊಬ್ಬ ಪಾಪಿ ಅಂತ ಶರಣರು ನಮ್ಗೆ ಒತ್ತತ್ತೆ ಹೇಳ್ತಾರೆ. ಆದ್ದರಿಂದ ಪುಣ್ಯಾತ್ಮರೇ, ಇದು ಪರ್ವಕಾಲದ ನಾವು ಶ್ರಾವಣ ಮಾಸ. ಏನರೇ ಮಾಡೋನು, ಏನರೇ ಎಷ್ಟರೇ ನೆನೆಸೋನು, ಎಷ್ಟರೇ ಪರಮಾತ್ಮನ ಮಾಡೋಣ, ಎಷ್ಟರೇ ದಾನ ಮಾಡೋಣ, ಎಷ್ಟರೇ ಧರ್ಮ ಮಾಡೋಣ, ಎಷ್ಟರೇ ಉಪಕಾರ ಮಾಡೋಣ. ಇವೆಲ್ಲ ಮನುಷ್ಯರು ಮಾಡೋ ಕೆಲಸದ. ಆ ಮನುಷ್ಯರ ಕೆಲಸ ಮಾಡಿದೇವೆ ಅಂದರೆ ನಾವು ಮಹಾದೇವ್ ಆಗ್ತೇವೆ. ಅಂಥ ಸದ್ಬುದ್ಧಿ ಪರಮಾತ್ಮ ನಮ್ಮೆಲ್ಲರಿಗೂ ಕೊಡಲಿ ಅಂತ ಹೇಳ್ತಾ ಮುಗಿಸ್ತಾರೆ.